ನಮ್ಮಲ್ಲಿ ಸಂಧಾನದ ಕುರಿತಾಗಿ ಸುಮಾರು 2 ತಿಂಗಳ ಮೇಲೆಯೂ ಅನ್ಯೂನ್ಯತೆ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿಯ ಸಂಗಡ ನಾನು ಅನ್ಯೂನ್ಯವಾಗಿರುವುದಕ್ಕೆ ಪರಿಶುದ್ಧಾತ್ಮನು ನನ್ನ ಸಂಗಡ ಕೊಡಲ್ಪಟ್ಟದ್ದು. ಗಮನಿಸಿ, ಪರಿಶುದ್ಧಾತ್ಮನು ನನ್ನ ಸಂಗಡ ಕೊಡಲ್ಪಟ್ಟದ್ದು ಏನಕ್ಕಾಗಿ? ನಾವು ಅನ್ಯೂನ್ಯವಾಗಿರ್ಲಿಕ್ಕಾಗಿ. ಕರ್ತನ ಭೋಜನವನ್ನು ನಮಗೆ ಯಾತಕ್ಕೆ ಕೊಟ್ಟರು ದೇವರು? ನಾವು ಅನ್ಯೂನ್ಯವಾಗಿರ್ಲಿಕ್ಕಾಗಿ. ನಾವು ಅನ್ಯೋನ್ಯವಾಗಿ ಇರಲಿಕ್ಕೆ ಆಗದೇ ಇರುವುದೇನಕ್ಕೆ ಏನಂದರೆ ನಾವು ಸಂಧಾನವಾಗುವುದು ಕಷ್ಟಕರ ಅಂಥೇಳಿ ನಾವು ಕಲ್ತ್ಕೊಂಡ್ವಿ. ಸಂಧಾನವಾಗೋದು ನಾವು ಅನ್ಯೂನ್ಯತೆಗೆ ನಮ್ಮನ್ನು ನಡೆಸುತ್ತೆ ಅನ್ನೋದ್ರ ಬಗ್ಗೆ ನಾವು ಕಲ್ತ್ಕೊಂಡ್ವಿ. ಅದರಲ್ಲೂ ಇನ್ನೂ ಇಷ್ಟು ಪ್ರಸಂಗ ಕೇಳಿಯೂ ಅವ್ರು ಹೇಳಿದ್ರಲ್ಲ, ಇನ್ನು ಮುಂದೆ ಆಗ್ತೀನಿ ಅಂಥೇಳಿ. ಇನ್ನೂ ಕೆಲವರು ನಾನು ಹೇಳಿದ್ರಲ್ಲ ಪ್ರಸಂಗ, ನಾನು ಸಂಧಾನ ಆಗುವಂಥವ್ರು ಯಾರು ಇಲ್ಲ ಪಾಸ್ಟ್ರೆ ಅಂತ ಹೇಳಿದ್ರಲ್ಲ, ನನಗೆ ಮೈಲ್ಡಾಗಿ ಡೌಟ್ ಇದೆ. ಕೆಲವರ ವಿಷಯದಲ್ಲಿ ಡೌಟ್ ಇದೆ ನನಗೆ. ಸಂಧಾನ ಆಗೋರೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ರವಿ ಬ್ರದರ್ ಥರ ಮರ್ತು ಬಿಟ್ಟಿರ್ಬೇಕು, ಅವ್ರು ಎಲ್ಲೋ ಹೊಂಟೋಗಿರ್ಬೇಕು, ಕಾಣದೇ ಇರ್ಬೋದು. ಆದರೆ ತಿಳ್ಕೊಳ್ಳೋಣ, ಯಾಕೆ ನನ್ನಲ್ಲಿ ಸಂಧಾನವಾಗಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವಿಷಯವನ್ನು ನಾವು ತಿಳ್ಕೊಳ್ಳೋಣ. ಇದು ಇನ್ನು ನಾನು ಇವತ್ತು ಸಂಧಾನದ ವಿಷಯವನ್ನು ದಾಟಿ ಮುಂದಕ್ಕೆ ಹೋಗ್ತೀನಿ. ನಾನು ಅನ್ಯೋನ್ಯವಾಗಿರಬೇಕು ಅಂದರೆ ನಾವು ಸಂಧಾನವಾಗಬೇಕು, ಹೌದಾ? ಸಂಧಾನದ ಪ್ರಸಂಗ ಕೇಳಿಯೂ ನಾನು ಸಂಧಾನವಾಗಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ನನ್ನಲ್ಲಿ ಹೊಟ್ಟೆ ಕಿಚ್ಚು ಅನ್ನೋದು ಇರುವುದರಿಂದ. ಹೊಟ್ಟೆ ಕಿಚ್ಚು. ಇವತ್ತು ನಾನು ಮಾತಾಡ್ತಿರೋದು ಹೊಟ್ಟೆ ಕಿಚ್ಚಿಗೆ ಸ್ಥಳ ಕೊಡಬಾರದು. ವಿಷಯ ಏನು? ಹೊಟ್ಟೆ ಕಿಚ್ಚಿಗೆ ಸ್ಥಳ ಕೊಡಬಾರದು ಅನ್ನೋ ವಿಷಯವನ್ನು ನಾನು ಮಾತಾಡ್ತಿದ್ದೆ. ಈಗ ನಾನು ನಿಮ್ಮೆಲ್ಲರೂ ಒಂದು ಪ್ರಶ್ನೆ ಕೇಳ್ತೇನೆ. ನೀವು ಎಲ್ಲರೂ ಒಬ್ಬರಲ್ಲ ಒಬ್ಬರಿಂದ ಹೊಟ್ಟೆ ಕಿಚ್ಚಿಗೆ ಒಳಗಾಗಿ ಕಷ್ಟ, ನೋವು, ಬೇಸರಿಕೆಯನ್ನು ಅನುಭವಿಸಿದ್ದೀರಾ? ಎಲ್ಲರೂ ನನ್ನ ಜೊತೆ ಇಲ್ಲ, ನನ್ನ ಜೊತೆ ಇರ್ರಿ, ಗಮನಿಸ್ರಿ. ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ, ಬೇಗ ಬಂದ್ಬಿಟ್ಟು ನಾನು ನೋಡ್ರಿ. ನೀವೆಲ್ಲರೂ ಇಲ್ಲಿರುವಂಥ ನಾವೆಲ್ಲರೂ ಒಬ್ಬರ ಹೊಟ್ಟೆ ಕಿಚ್ಚಿಗೆ ನಾವು ಒಳಗಾಗಿ ಆ ಹೊಟ್ಟೆ ಕಿಚ್ಚಿನಿಂದ ನೋವುಗಳನ್ನು, ಆ ಸಮಸ್ಯೆಗಳನ್ನು, ಕಷ್ಟಗಳನ್ನು ಅನುಭವಿಸಿದ್ದೀವಾ? ಹೌದಾ? ಅನುಭವಿಸ್ತೀವಿ. ಎಲ್ಲರೂ ಒಂದಲ್ಲ ಒಂದು ಹೊಟ್ಟೆ ಕಿಚ್ಚಿಗೆ ಅನುಭವಿಸ್ತಾರೆ. ನಾನು ನಿನ್ನೆ ರಾತ್ರಿ ಕೂಡ ಬಂದಿರತಕ್ಕಂಥ ತಾಯಿ ಚಂದ್ರಮ್ಮ ಅವರ ಮನೆಗೆ ಹೋಗಿದ್ದೆ, ಅವರ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಅವ್ರು ಹೇಳಿದ್ರು, ಅಕ್ಕ ಪಕ್ಕದಲ್ಲಿ ಯಾರಿಗೂ ನಮ್ಮನ್ನು ಕಂಡ್ರೆ ಆಗಲ್ಲ ಪಾಸ್ಟ್ರೆ, ನಮ್ಮನ್ನು ನೋಡಿದ್ರೆ ಭಯಪಡಬೇಕು, ಆ ಥರ ಆಗ್ತದೆ. ಯಾರು ನನ್ನ ಜೊತೆ ಮಾತಾಡೋಕ್ಕೆ ಬಿಡಲ್ಲ, ಯಾರು ನನಗೆ ಸಹವಾಸ ಬಿಡಲ್ಲ, ನನ್ನ ಮನೆಗೆ ಬರಲ್ಲ. ಕಾರಣ ನಾವು ಚೆನ್ನಾಗಿ ಇದ್ಬಿಡ್ತೀವಲ್ಲ, ನಮ್ಮ ಹೊಟ್ಟೆ ಕಿಚ್ಚಿನಲ್ಲಿ ನನ್ನ ಜನ ನಮ್ಮನ್ನು ವಿರೋಧಿಸಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಈಗ ಮತ್ತೆ ಹೇಳ್ತೀನಿ, ನಾವೆಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ನಾವು ಹೊಟ್ಟೆ ಕಿಚ್ಚಿನಿಂದ ಕಷ್ಟಪಟ್ಟಿದ್ದೀವ, ಪಟ್ಟಿದ್ದೀವಿ. ಈಗಿರುವಾಗ ನಾನು ಒಬ್ಬ ಹೊಟ್ಟೆ ಕಿಚ್ಚಿನಿಂದ ನಾನು ಕಷ್ಟಪಟ್ಟಿದ್ದೀನಿ ಅಂದರೆ ಇವತ್ತು ಅನುಭವ ಆದಮೇಲೆ ಇವತ್ತು ನೀವು ಈ ಪ್ರಶ್ನೆಗೆ ಉತ್ತರ ಹೇಳಿ. ಹಾಗಂತ ನಮ್ಮಲ್ಲಿ ಮತ್ತೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚಿಲ್ವಾ? ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರೆ, ಥ್ಯಾಂಕ್ ಯು. ಮತ್ತೊಬ್ಬರ ಹೊಟ್ಟೆ ಕಿಚ್ಚಿನಿಂದ ನಾನು ಏನು ಅನುಭವಿಸಿದ್ದೀನಿ, ಕಷ್ಟ ಅನುಭವಿಸಿದ್ದೀನಿ. ಅದು ಗೊತ್ತಿದ್ರೂ ನಾನು ಕೂಡ ಇವತ್ತಿಗೂ ಏನಾಗಿದ್ದೀನಿ, ಹೊಟ್ಟೆ ಕಿಚ್ಚು ಪಡುವವನಾಗಿ ಇದ್ದೇನೆ. ಹಾಗಿದ್ದರೆ ನನ್ನ ಹೊಟ್ಟೆ ಕಿಚ್ಚಿದ ಮತ್ತೊಬ್ಬರು ಕಷ್ಟಪಡ್ತಿದ್ದಾರೆ. ಅದುವೇ ನಾನು ಅನ್ಯೋನ್ಯವಾಗಿರಲಿಕ್ಕೆ ಆಗದೇ ಇರೋದೇ ಕಾರಣ, ಸಂಧಾನವಾಗದೇ ಇರೋದಕ್ಕೆ ಕಾರಣ ನನ್ನಲ್ಲಿ ಹೊಟ್ಟೆ ಕಿಚ್ಚಿಗೆ ನಾನು ಸ್ಥಳ ಕೊಟ್ಟುವುದೇ ಆಗಿದೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 12, 13, 14ನೇ ಅಧ್ಯಾಯದಲ್ಲಿ ಆತ್ಮಿಕ ವರಗಳ ಬಗ್ಗೆ ವಿವರಿಸಲ್ಪಟ್ಟಿದೆ. 1 ಕೊರಿಂಥ 12ನೇ ಅಧ್ಯಾಯ 13ನೇ 14ನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ವರಗಳ ಬಗ್ಗೆ, ಪರಿಶುದ್ಧಾತ್ಮನ ವರಗಳ ಬಗ್ಗೆ ಕೊಡಲ್ಪಟ್ಟಿದೆ, ವಿವರಿಸಲ್ಪಟ್ಟಿದೆ. ಅಲ್ಲಿ 13ನೇ ಅಧ್ಯಾಯದಲ್ಲಿ ಯಾವುದರ ಬಗ್ಗೆ ಮಾತಾಡಲ್ಪಟ್ಟಿದೆ? ಪ್ರೀತಿ ಬಗ್ಗೆ. ಎಲ್ಲರೂ ಹೇಳ್ರಿ, ಪ್ರೀತಿಯ ಕುರಿತಾಗಿ ಮಾತಾಡಲ್ಪಟ್ಟಿದೆ. ಅದರಲ್ಲಿ 4ನೇ ವಚನದಿಂದ 7ನೇ ವಚನದವರೆಗೆ ಪ್ರೀತಿಯ ಮಹತ್ವದ ಕುರಿತಾಗಿ ಬರೆಯಲ್ಪಟ್ಟಿದೆ. ತೆಗೆದುಕೊಳ್ಳಿ, 13ನೇ ಅಧ್ಯಾಯಕ್ಕೆ ಬಂದ್ರಿ. 1 ಕೊರಿಂಥ 13ನೇ ಅಧ್ಯಾಯಕ್ಕೆ ಬಂದ್ರಿ. ಈಗ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಈ ಪ್ರೀತಿಯ ಮಹತ್ವ 4ರಿಂದ 7ನೇ ವಚನದಲ್ಲಿ ಏನು ಮಾಡಬಾರ್ದು, ಪ್ರೀತಿ ಏನು ಮಾಡಲ್ಲ, ಅದರಲ್ಲಿ ಫಸ್ಟ್ ಪ್ಲೇಸ್ ಯಾವುದಿದೆ ಗೊತ್ತಾ? ಅದು ಮಾಡಬೇಕಾಗಿರೋದು ಪ್ರೀತಿ. ಕೇಳಿಸ್ಕೊಳ್ಳಿ ನನ್ನ ಪ್ರಶ್ನೆನ. ಪ್ರೀತಿ ಏನು ಮಾಡುತ್ತೆ ಅನ್ನೋದ್ರಲ್ಲಿ ಮೊದಲನೇದು ಯಾವ್ದು ಗೊತ್ತಾ? ತಾಳ್ಮೆ ಉಳ್ಳದ್ದು ಅಂತ. ಪ್ರೀತಿ ಏನು ಮಾಡಲ್ಲ ಅನ್ನೋದ್ರ ಫಸ್ಟ್ ಯಾವ್ದು ಗೊತ್ತಾ? ಹೊಟ್ಟೆ ಕಿಚ್ಚು, ಅದು ಪಡೋದಿಲ್ಲ. ನೋಡ್ರಿ, ಒಬ್ಬ ವ್ಯಕ್ತಿಯಲ್ಲಿ ಪ್ರೀತಿ ಮಾಡಬಾರದಿರುವಂಥ ಕಾರ್ಯ ಯಾವುದಂದ್ರೆ ಅದು ಹೊಟ್ಟೆ ಕಿಚ್ಚು. ನಾನು ಮತ್ತೆ ಹೇಳ್ತೀನಿ, 12, 13, 14ನೇ ಅಧ್ಯಾಯದಲ್ಲಿ ಪ್ರೀತಿಯ ಮಹತ್ವದ ಕುರಿತು ಬರೆಯಲ್ಪಟ್ಟಿದೆ, ವರಗಳ ಬಗ್ಗೆ ವಿವರಿಸಲ್ಪಟ್ಟಿದೆ. ಆದರೆ ಪ್ರೀತಿ ಯಾವುದನ್ನು ಮಾಡಬಾರ್ದು ಅಂತ ಇದೆಯೋ ಅದು ಮೊದಲನೇ ಅಂಶವೇ ಹೊಟ್ಟೆ ಕಿಚ್ಚು. ಇವತ್ತಿನೆಲ್ಲರೂ ಹೇಳಿದ್ರಿ, ಹೌದು ನನ್ನಲ್ಲಿ ಹೊಟ್ಟೆ ಕಿಚ್ಚಿದೆ. ನಾನು ಕೆಲವು ಸಾರಿ ಒಬ್ಬ ವ್ಯಕ್ತಿ ಜೀವನದಲ್ಲಿ
ಚೆನ್ನಾಗಿ ಆಗಿಬಿಟ್ರು ಅಂತ ಬಂದಾಗ ಬಾಯಲ್ಲಿ ಜನರ ಮುಂದೆ ಹೌದಾ ಚೆನ್ನಾಗಾದ್ರೆ ದೇವ್ರ ಸ್ತೋತ್ರ ಅಂತ ಹೇಳ್ತಿದ್ದೆ. ಬಟ್ ಒಳಗೆ ಸತ್ಯ ಹೇಳ್ತೀನಿ, ಚೆನ್ನಾಗಾಗ್ಬಿಟ್ನಾ ನಮ್ಮನ್ನು ಬಿಟ್ಟು ಹೋಗುವ ಅನ್ನಿಸ್ತು ನನ್ನ ಹೃದಯ. ನಾನು ರಾತ್ರಿ ಪ್ರಾರ್ಥನೆ ಕೂತು ನಾನು ಕೇಳಿಸ್ಕೊಂಡೆ ದೇವ್ರ ಹತ್ರ, ದೇವರೇ ಇಂಥ ಮನಸ್ಥಿತಿ ನನಗಿದ್ರೆ, ನನ್ನ ವಿರೋಧಿ, ನನಗೆ ಇಷ್ಟ ಇಲ್ಲದ ವ್ಯಕ್ತಿ ಚೆನ್ನಾಗಿ ಆಗಿಬಿಟ್ರೆ, ನಾನು ಹೊಟ್ಟೆ ಕಿಚ್ಚುಪಟ್ಟರೆ ನನ್ನೊಳಗೆ ಪರಿಶುದ್ಧಾತ್ಮನ ಸಂತೋಷ ಪಡೋದಿಲ್ಲ. ದೇವ್ರ ಹತ್ರ ನಾನು ಕಣ್ಣೀರಾಗ್ತೇನೆ. ದೇವರ ನಾನು ಮತ್ತೊಬ್ಬ ವ್ಯಕ್ತಿಯ ಅಭಿವೃದ್ಧಿಯನ್ನು ನೋಡಿ ನಾನು ಹೊಟ್ಟೆ ಕಿಚ್ಚುಪಡಬಾರ್ದು, ಅವ್ರು ಚೆನ್ನಾಗಿರಬೇಕು. ಈ ರೀತಿ ಭಾವಿಸೋದಾದರೆ ನಾನು ದೇವರ ಸಂಗಡ ಸರಿಯಾದ ಅನ್ಯೋನ್ಯತೆ ಇರ್ತೀನಿ. ಆಮೇಲೆ ನಾನು ಮಾತಾಡ್ತಿರೋದು ಅನ್ಯೋನ್ಯತೆ ಬಗ್ಗೆ. ಇವತ್ತು ಹೊಟ್ಟೆ ಕಿಚ್ಚು ಪಡಬಾರ್ದು ಅಂತ ತಿಳ್ಕೊಂಡಂತ ನಾವು ಮತ್ತೊಬ್ಬರ ಹೊಟ್ಟೆ ಕಿಚ್ಚಿದ್ರೆ ನಾವು ಕಷ್ಟ ಅನುಭವಿಸ್ತೀವಿ ಅಂತ ಗೊತ್ತಿದ್ರು ನಾವು ಮತ್ತೊಬ್ಬರ ಸಂಗಡ ಹೊಟ್ಟೆ ಕಿಚ್ಚು ಪಡುವಂಥ ವ್ಯಕ್ತಿಗಳಾಗಿದ್ದೇವೆ ನಾವು. ಹಲ್ಲೆಲೂಯಾ. 4ನೇ ವಚನ ಅದು ಹೇಳ್ತದೆ, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಎಂಬುದಾಗಿ. ಎಲ್ಲ ಗಲಿಬಿಲಿಗಳಿಗೂ ಯಾಕೋಬನ ಪತ್ರಿಕೆ ಬನ್ನಿರಿ. ಒಬ್ಬ ಮನುಷ್ಯನಲ್ಲಿ ಒಂದು ಗಲಿಬಿಲಿ ಆಗ್ತದೆ, ಒಂದು ಹೋರಾಟ ಬರ್ತದೆ ಅಂದರೆ ಅದಕ್ಕೆ ಮುಖ್ಯ ಕಾರಣವೇ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ ಅದರ 16ನೇ ವಚನವನ್ನು ಓದು. ಯಾಕೋಬ 3:16. ಯಾಕೋಬ 1:16 ತೆಗೆದುಕೊಂಡ್ರ 3:16. ಮತ್ಸರವು ಕಕ್ಷಭೇದವು ಇರುವ ಕಡೆ, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ನೀಚ ಕೃತ್ಯಗಳು, ಸಕಲ ವಿಧವಾದ ನೀಚ ಕೃತ್ಯ. ಪಕ್ಷಭೇದ ಅಂದ್ರೆ ಯಾವುದು ಗೊತ್ತಾ? ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಸಕಲ ವಿಧವಾದಂಥ ಎಲ್ಲ ನೀಚ ಕೃತ್ಯಗಳಿಗೆ ಮೂಲ ಕಾರಣ ಅಂತೆ. ಕೀಲಿಕೈ ಯಾವುದು ಕೆಟ್ಟತನಕ್ಕೆ? ಹೊಟ್ಟೆ ಕಿಚ್ಚು. ಎಲ್ಲ ವಿಧವಾದ ನೀಚ ಕೃತ್ಯಗಳು ಪ್ರಾರಂಭವಾಗುವುದೇ ಈ ಒಂದು ಹೊಟ್ಟೆ ಕಿಚ್ಚಿನ ನಿಮಿತ್ತ ಎಂಬುದಾಗಿ ಹೇಳ್ತಿದ್ದಾರೆ. ಹಾಗಾದರೆ ನನ್ನೊಳಗೆ ಒಬ್ಬ ವ್ಯಕ್ತಿಯನ್ನು ನೋಡಿ, ಇವತ್ತು ನಮ್ಮೊಳಗೆ ಅನಿಸುತ್ತೆ, ಒಬ್ಬರು ಚೆನ್ನಾಗಿದ್ದರೆ ನಮ್ಮ ಕೈಲಿ ನೋಡೋಕ್ಕಾಗಲ್ಲ, ಸಹಿಸೋಕ್ಕಾಗಲ್ಲ. ಒಬ್ಬರು ಬೆಳೀತಿದ್ರೆ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಒಬ್ಬರ ಜೊತೆ ಸಂತೋಷವಾಗಿದ್ದರೆ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಒಬ್ಬರು ಹಣವಂತರಾಗಿದ್ದರೆ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಅವ್ರು ನನಗಿಂತ ಸ್ವಲ್ಪ ಒಂದು ಒಳ್ಳೆ ಗಾಡಿ ತೊಗೊಂಡ್ಬಿಟ್ರೆ ನೋಡೋಕ್ಕಾಗಲ್ಲ. ಅವ್ರು ನನಗಿಂತ ಸ್ವಲ್ಪ ಚೆನ್ನಾಗಿ ಕಂಡ್ರೆ ನೋಡೋಕ್ಕಾಗಲ್ಲ. ಅವ್ರು ನನಗಿಂತ ಹೆಚ್ಚು ಸ್ಕೋರ್ ತೆಗೆದುಕೊಂಡ್ರೆ ನೋಡೋಕ್ಕಾಗಲ್ಲ. ಅವ್ರು ನನಗಿಂತ ಹೆಚ್ಚಾಗಿ ನನಗೆ ಆತ್ಮೀಯರಾಗಿ ಕಾಣಿಸ್ಬಿಟ್ರೆ ಅವ್ರು ನೋಡೋಕ್ಕಾಗಲ್ಲ. ಇದನ್ನೇ ಹೊಟ್ಟೆ ಕಿಚ್ಚು ಅಂತ ಹೇಳಿ ನಮ್ಮೆಲ್ಲರಲ್ಲಿಯೂ ಇದು ಆಗಾಗ್ಗೆ ನಮ್ಮ ಹೃದಯದಲ್ಲಿ ಪ್ರೇರಣೆ ಆಗ್ತದೆ. ಹೊಟ್ಟೆ ಕಿಚ್ಚು ನಮ್ಮೆಲ್ಲರಲ್ಲಿ ಇದೆ, ನಮ್ಮಲ್ಲಿ ಇದೆ. ತುಂಬ ಸರಿ ಹೇಳುವಂಥ ಮಾತು, ಹೊಟ್ಟೆ ಕಿಚ್ಚು ನನ್ನಲ್ಲಿದ್ದರೆ ಯಾರು ಹೊಟ್ಟೆಯಲ್ಲಿ ಕಿಚ್ಚು? ನನ್ನಲ್ಲಿದೆ, ನಿಮ್ಮದಲ್ಲ. ಸಹೋದರ ಮಹೇಶ್ ಬ್ರದರ್ ಮೇಲೆ ನನಗೆ ಹೊಟ್ಟೆ ಕಿಚ್ಚಿದ್ರೆ ಫಸ್ಟು ಆ ಕಿಚ್ಚು ನನ್ನನ್ನು ಸುಡುತ್ತೆ. ಇವತ್ತು ಊರುಗಳಲ್ಲಿ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ, ಪಂಚಾಯಿತಿಗಳಿಗೆ ಹೋಗ್ತಿದ್ರೆ, ಸ್ಟೇಷನ್ಗೆ ಹೋಗ್ತಾರೆ. ಯಾಕೆ ಅಂದರೆ ಮೊಟ್ಟ ಮೊದಲನೇ ಕಾರಣ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಒಬ್ಬರ ಅಭಿವೃದ್ಧಿನ ನೋಡಿ ಸಹಿಸ್ಲಿಕ್ಕಾಗಲ್ಲ. ಇವತ್ತು ತುಂಬ ಜನ ಯಾಕೆ ಸಾಲ ಮಾಡ್ಕೊಂಡಿದ್ದಾರೆ ಗೊತ್ತಾ? ಹೊಟ್ಟೆ ಕಿಚ್ಚು. ಇದು ಹೆಂಗೆ ಪಾಸ್ತಾ ಇದ್ದಾರೆ ಗಮನಿಸ್ರಿ. ಒಬ್ಬರು ಸೋನಿ ಸಿಸ್ಟ್ರು ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರು. ಹೌದಾ ಸಿಸ್ಟರ್? ಹಾಂ, ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರು. ಅಂಶವೇಣಿ ಸಿಸ್ಟರ್ ಹತ್ರ ಈಗ ಮುಗಿಸ್ಕೊಂಡು ಹೋಗ್ತಾರೆ ಮನೆಗೆ. ಅವ್ರ ಯಜಮಾನ್ರಿಗೆ ಹೇಳ್ತಾರೆ, ಅವ್ರು ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರೆ ನಮ್ಮ ಮನೆಗೆ ತಗೋಬೇಕು, ದುಡ್ಡಿಲ್ಲ. ಪಕ್ಕದ ನೆನ್ನೆ ಬಂದಿದ್ರು, ಕಂತು ಕೊಡ್ತೀನಿ ಅಂದರು. ನಾ ತಗೊಡ್ತೀನಿ, ನಾ ಸಾಲ ತಗೊಡ್ತೀನಿ. ಏನು ಮಾಡಿದೆ ನೀನು? ಎಲೆಕ್ಟ್ರಿಕ್ ಗಾಡಿನ ತಗೋ. ಈ ಥರ ಎಷ್ಟೋ ಜನ ತಮ್ಮ ಮನೆ ವಸ್ತುಗಳನ್ನು ತಂದಿಟ್ಟಿದ್ದಾರೆ. ಏನಕ್ಕಾಗಿ ಅಂದರೆ ಹೊಟ್ಟೆ ಕಿಚ್ಚಿನಿಂದ. ಅವರ ಮನೇಲಿದೆ, ನಮ್ಮ ಮನೇಲಿ ಇಲ್ಲ. ಇವತ್ತು ಯಾರ ಮನೇಲಿ ಏನೋ LED TVಗಳಿಲ್ಲ, ಆಲ್ಮೋಸ್ಟ್ ಇಲ್ಲದವ್ರಿಗಾಗಿ ಸ್ತೋತ್ರ. ನಾನು ಬೇರೆ ಕೆಣಕ್ತಾವನೆ ತಂದು ಕಳಿ ಅಂತ ಅದಕ್ಕೆಲ್ಲ ಹೇಳ್ತಿರೋದು. ನಿಮಗೆ ಅವಶ್ಯಕತೆ ಇದೆ ಅಂದರೆ ತಂದು ಹಾಕೊಳ್ಳಿ, ನಮ್ಮ ಮನೇಲಿ ಇಲ್ವಲ್ಲ ಅಂತ ಹಾಕೊಳ್ಳಿ. ಅಲ್ಲೆಲ್ಲೂಯಾ. ಕೆಲವು ಮನೆಗಳನ್ನು ನಾನು ನೋಡಿದ್ದೀನಿ, ಅವ್ರ ಮನೇಲೂ ಆಗಲ್ಲ LED ಅಂತ ತಂದು ಹಾಕೊಂಡು ಕೇಬಲ್ ದುಡ್ಡು ಇಲ್ಲದೆ ಕೂತಾರೆ, ಕರೆನ್ಸಿ ಇಲ್ಲದೆ. TV ಎಷ್ಟ? 50,000. ಕರೆನ್ಸಿ ಎಷ್ಟ? 300 ರೂಪಾಯಿ. ಇಲ್ಲಪ್ಪ ಅಷ್ಟ ದುಡ್ಡು. ಯಾಕೆ ಹೇಳಿ? ತಿಂgali ಕಂತು ಕಟ್ತಾನೆ, EMI ಕಟ್ತಾನೆ. ಹೊಟ್ಟೆ ಕಿಚ್ಚಿನ ನಿಮಿತ್ತವಾಗಿ ಅನೇಕರು ಇವತ್ತು ಸಾಲಗಾರರಾಗಿದ್ದಾರೆ. ಎಲ್ಲ ಚುರುವಾಗಿದ್ದೀರಾ? ನಾನು ಮಾತಾಡ್ತಿರೋದು ಹೊಟ್ಟೆ ಕಿಚ್ಚಿನ ಗುರುತಾಗಿ. ಈ ಗಲಿಬಿಲಿ, ಎಲ್ಲ ವಿಧವಾದ ಗಲಿಬಿಲಿಗಳಿಗೆ ಕಾರಣ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಅದಕ್ಕೆ ಬಹಳ ಪ್ರಾಮುಖ್ಯವಾಗಿದೆ. ಹೊಟ್ಟೆ ಕಿಚ್ಚು ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಸ್ವಾರ್ಥತೆ ಅಂತ ಹೇಳ್ಬೋದು. ಸ್ವಾರ್ಥತೆಗೂ ಹೊಟ್ಟೆ ಕಿಚ್ಚು ಒಂದು ಅಕ್ಕ ತಂಗಿರಿದ್ದಂಗೆ.
ಸ್ವಾರ್ಥತೆ, ಹೊಟ್ಟೆ ಕಿಚ್ಚು ಫಸ್ಟು, ಸೆಕೆಂಡು ಸ್ವಾರ್ಥತೆ. ಇವರಿಬ್ಬರು ಅಕ್ಕ ತಂಗಿರ್ತಾರೆ. ಹೊಟ್ಟೆ ಕಿಚ್ಚು ಸ್ವಾರ್ಥತೆಗೂ ಏನು ವ್ಯತ್ಯಾಸ ಅಂದರೆ, ಹೊಟ್ಟೆ ಕಿಚ್ಚು ಅಂದರೆ ಇತರರಿಗೆ ಅದು ಇರಲೇಬಾರ್ದು ಅನ್ನೋದು, ಇವ್ರ ಹತ್ರ ಅದಿರಬಾರ್ದು ಅನ್ನೋದು ಹೊಟ್ಟೆ ಕಿಚ್ಚು. ಸ್ವಾರ್ಥತೆ ನನ್ನ ಹತ್ರ ಬಿಟ್ಟು ಬೇರೆ ಯಾರ ಹತ್ರ ಇರಬಾರ್ದು. ಅರ್ಥ ಆಯ್ತಾ? ಹೊಟ್ಟೆ ಕಿಚ್ಚು ಅಂದರೆ ಇದು ಇವ್ರ ಹತ್ರ ಇರಬಾರ್ದು ಅನ್ನುವಂಥದ್ದು. ಸ್ವಾರ್ಥತೆ ಅಂದರೆ ನನ್ನ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಇರಬಾರ್ದು. ಇದೆರಡೂ ಕೂಡ ಒಂದೇ. ಸ್ವಾರ್ಥತೆಗೂ ಹೊಟ್ಟೆ ಕಿಚ್ಚಿಗೂ ಅಕ್ಕಪಕ್ಕದ ಸಂಬಂಧ. ಅದಕ್ಕೆ ಯಾವುದನ್ನು ನಾವು ಬದುಕ್ತಿದ್ದೀವಿ ಅನ್ನೋದನ್ನು ಆಲೋಚನೆ ಮಾಡಿ. ನಾನು ಹೊಟ್ಟೆ ಕಿಚ್ಚಿನಲ್ಲಿ ಬದುಕ್ತಾ ಇದ್ದೀನ, ಸ್ವಾರ್ಥತೆಗಿದ್ದೀನ. ಸ್ವಾರ್ಥತೆಯು ಕೂಡ ಹೊಟ್ಟೆ ಕಿಚ್ಚಿಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು. ಅದರಿಂದ ನಾವು ಹೊಟ್ಟೆ ಕಿಚ್ಚಿನಲ್ಲಿ ನಾವು ಬದುಕೋದಾದರೆ, ನಾನು ಸತ್ಯವೇದದಲ್ಲಿ ಅನೇಕ ಕಾರ್ಯಗಳು ತೋರಿಸ್ಲಿಕ್ಕೆ ಹೋಗ್ತೀನಿ, ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ರಿ. ಈ ಹೊಟ್ಟೆ ಕಿಚ್ಚಿನ ವಿಷಯದಲ್ಲಿ ಇನ್ನೂ ವಿವರಣೆ ಕೊಡ್ಬೋದು ನಾನು, ಆದರೆ ನಂತರ ವೇಗವಾಗಿ ನಾನು ಕೆಲವು ಭಕ್ತರ ಕುರಿತಾಗಿ ನಾನು ಮಾತನಾಡಲಿಕ್ಕೆ ಹೋಗ್ತೇನೆ. ಸತ್ಯವೇದದಲ್ಲಿ ಕೆಲವು ಭಕ್ತರು ಹೊಟ್ಟೆ ಕಿಚ್ಚಿಗೆ ಒಳಗಾದವರಿದ್ದಾರೆ. ಅದರ ಪ್ರತಿಫಲವನ್ನು ಏನು ಕಂಡರು, ಅದರ ನಿಮಿತ್ತ ಏನೇನು ನಡೆದೋಯ್ತು, ಒಂದು ವೇಳೆ ಇವತ್ತು ನನ್ನಲ್ಲಿ ಇನ್ನೂ ಹೊಟ್ಟೆ ಕಿಚ್ಚಿದ್ರೆ ನನ್ನಲ್ಲಿ ಏನು ನಡೆಯುತ್ತೆ ಅನ್ನುವಂತಹ ಗಮನದಿಂದ ಪ್ರಸಂಗವನ್ನು ಕೇಳಿಸ್ಕೊಳ್ತು. ಎಚ್ಚರವಾಗಿದ್ದೀರಲ್ವಾ? ಬೇಜಾರಲ್ಲಿ ತಾನೆ? ಇವತ್ತು ಈ ಪ್ರಸಂಗ ಸ್ಟಾರ್ಟ್ ಮಾಡಿದಾಗ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡಬೇಡಿ. ನಾನು ಸಂಧಾನಾಗ ವಾರ್ಗೂ ಬಿಡಲ್ಲ ಅಂತೇಳಿ ಈ ಥರ ಮಾಡ್ತಾರಲ್ಲ ಅಂತ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡಬೇಡಿ. ಗಮನ ಇಟ್ಟು ಕೇಳಿಸ್ಕೊಳ್ರಿ. ಆದಿಕಾಂಡ 4ನೇ ಅಧ್ಯಾಯ. ಹೊಟ್ಟೆ ಕಿಚ್ಚಿಗೆ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳಿವೆ, ಅನೇಕ ಪಾಠಗಳನ್ನು ಅದರ ಮೂಲಕ ನಾವು ಕಲಿಯಬಹುದಾಗಿದೆ. 4ನೇ ಅಧ್ಯಾಯ ಅದರ 3ನೇ ವಚನ, 4, 5ನೇ ವಚನ ಓದೋಣ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇರನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಮರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇರನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನ ಬಹು ಕೋಪಗೊಂಡನು. ಈ ಕಾಯಿನ ಮತ್ತು ಹೇಬೇರನ ಬಗ್ಗೆ ನಾವು ಓದ್ತೀವಿ. ಯಾರ ಕಾಣಿಕೆಯನ್ನು ದೇವರು ಮೆಚ್ಚಿದ್ರು? ಹೇಬೇರನ ಕಾಣಿಕೆಯನ್ನು ದೇವರು ಮೆಚ್ಚಿದ್ರು. ಕಾಯಿನನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ. ಆದರೆ ತಕ್ಷಣದ ವಾಕ್ಯ ಹೇಳ್ತಾರೆ, ಅವನು ಕೋಪಗೊಂಡನು. ಯಾರ ಮೇಲೆ? ತಮ್ಮನ ಮೇಲೆ. ತಮ್ಮನ ಮೇಲೆ ಕೋಪಗೊಂಡು ಬಿಟ್ಟನು, ಹೇಬೇರನ ಮೇಲೆ. ಮೆಚ್ಚಿದ್ಯಾರು? ಅವ್ರ ಮೇಲೆ ಕೋಪ ಮಾಡ್ಕೋಬೇಕಿದ್ದೀಮ. ಅದು ಯಾರ ಮೇಲೆ ಕೋಪ ಮಾಡ್ಕೊಂಡ? ತಮ್ಮನ ಮೇಲೆ. ಇವನು ಮೆಚ್ಚಿಸ್ಬಿಟ್ನಲ್ಲ, ಅದು ಇವನು ಚೆನ್ನಾಗಿ ಆಗ್ಬಿಟ್ನಲ್ಲ, ಇವನು ಬೆಳೀತಿದ್ದಾನಲ್ಲ, ಇವನು ಆಶೀರ್ವಾದ ಪಡ್ತಿದ್ದಾನಲ್ಲ ಅನ್ನುವಂಥ ಹೊಟ್ಟೆ ಕಿಚ್ಚು ಅವನಲ್ಲಿ ಬಂದ ತಕ್ಷಣವೇ ಕೋಪ ಅವನಲ್ಲಿ ಪ್ರಾರಂಭ ಆಯಿತು. ದೇವರವನ್ನ ಎಚ್ಚರಿಸ್ತಾನೆ. ಇವತ್ತು ಒಂದು ಹೊಟ್ಟೆ ಕಿಚ್ಚು, ಮೊದಲನೆಯ ಹೊಟ್ಟೆ ಕಿಚ್ಚು ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಈ ಮೊದಲನೆಯ ಹೊಟ್ಟೆ ಕಿಚ್ಚು ಎಲ್ಲಿಗೆ ನಡೆಸುತ್ತೆ ಗೊತ್ತಾ? ಕೊಲೆಗೆ ನಡೆಸ್ಬಿಡ್ತು. ಹೊಟ್ಟೆ ಕಿಚ್ಚು ಎಲ್ಲಿಗೆ ನಮ್ಮನ್ನು ನಡೆಸುತ್ತೆ? ಕೊಲೆಗೆ ನಡೆಸುತ್ತೆ. ಕೆಲವರು ನಾವು ಚಾಕ್ ಹಾಕಿ ಇರಿದೇ ಇರ್ಬೋದು, ಚುಚ್ಚದೇ ಇರ್ಬೋದು, ಬಟ್ ನಿನ್ನ ಹೊಟ್ಟೆ ಕಿಚ್ಚು ಅನೇಕರ ಜೀವಿತವನ್ನು ಕೊಲೆ ಮಾಡ್ತಾ ಇದೆ, ಅನೇಕರ ಆತ್ಮಿಕತೆಯನ್ನು ಹಾಳು ಮಾಡ್ತಾ ಇದೆ. ಇನ್ನೂ ಹೇಳಬೇಕು ಅಂದರೆ ನಿನ್ನ ಆತ್ಮಿಕತೆಯನ್ನು ಕೊಲ್ತಾ ಇದೆ, ಅದು ನಿನ್ನ ಪರಿಶುದ್ಧತೆಯನ್ನು, ದೇವರೊಂದಿಗಿರುವಂಥ ಅನ್ಯೂನ್ಯತೆಯನ್ನು ಅದು ಹಾಳು ಮಾಡ್ತಾ ಇದೆ, ಕೊಲ್ತಾ ಇದೆ. ಮತ್ತೊಬ್ಬ ವಿಶ್ವಾಸಿಯ ಸಂಗಡ ಇರುವಂಥ ಅನ್ಯೂನ್ಯತೆಯನ್ನು ಕೊಲ್ತಾ ಇದೆ. ಯಾವುದು? ಹೊಟ್ಟೆ ಕಿಚ್ಚು. ತಕ್ಷಣವೇ ಹೇಬೇರನ ಕರ್ಕೊಂಡು ಹೋಗ್ತಾನೆ. ಅವನೇನು ಮಾಡ್ತಾನೆ? ಕೊಲೆ ಮಾಡಿಬಿಡ್ತಾನೆ. ಹಾಗಿದ್ರೆ ಹೊಟ್ಟೆ ಕಿಚ್ಚು ಕೊಲೆಗೆ ನಡೆಸುತ್ತೆ. ಇವತ್ತಿನವರೆಗೆ ಅವನು ಕೊಲೆ ಬಗ್ಗೆ ಏನಾದರೂ ಕೇಳಿಸ್ಕೊಳ್ಳೋಕೆ ಸಾಧ್ಯನಾ? ಅಲ್ಲಿ ಗಮನಿಸ್ರಿ, ಹೇಬೇಲ್ ಮತ್ತು ಕಾಯಿನನ ಜೀವಿತದಲ್ಲಿ ಹಿಂದೆ ಯಾವ್ದಾದ್ರು ಕೊಲೆ ನಡೆದಿತ್ತಾ? ಒಂದು ವೇಳೆ ಈ ಥರ ಮಾಡಿದ್ರೆ ಇವನು ಉಸಿರು ನಿಲ್ಲುತ್ತೆ ಅಂತ ಯಾರಿಗಾರು ಗೊತ್ತಿತ್ತಾ? ಗೊತ್ತಿರಲಿಲ್ಲ, ಒಬ್ಬರೂ ಗೊತ್ತಿರಲಿಲ್ಲ. ಕಾಯಿನಿಗೆ ಅವತ್ತು ಬಂದಿದ್ದೇನೆ ಗೊತ್ತಾ? ಹೊಟ್ಟೆ ಕಿಚ್ಚು ಯಾರು ಬರುತ್ತೋ ಕೆಟ್ಟ ಪ್ಲ್ಯಾನ್ಗಳು ಜಾಸ್ತಿ ಬರುತ್ತೆ. ಏನು ಮಾಡಿ, ಯಾರಾದರೂ ನಿಮಗೆ ಡಿಫ್ರೆಂಟ್ ಪ್ಲ್ಯಾನ್ಗಳು ಹೇಳ್ಕೊಳ್ತಾರ, ನೀವು ಅವ್ರ ಬಗ್ಗೆ ಕನ್ಸಿಡರ್ ಮಾಡ್ಕೊಳ್ಳಿ, ಇವ್ರ ಹೊಟ್ಟೆಲಿ ತುಂಬನೇ ಕಿಚ್ಚು ತುಂಬದೆ ಅಂತ. ತಪ್ಪಾದಂಥ ಅಪರಾಧಗಳನ್ನು ವಹಿಸುವಂಥದ್ದು, ಅಪವಾದಗಳನ್ನು ವಹಿಸುವಂಥದ್ದು ಹೊಟ್ಟೆ ಕಿಚ್ಚುಳ್ಳಂಥ ವ್ಯಕ್ತಿ ಮಾತ್ರವೇ ಒಬ್ಬ ವ್ಯಕ್ತಿ ಮೇಲೆ ತಪ್ಪು ಹೊರಿಸಲಿಕ್ಕೆ ಸಾಧ್ಯ. ಅದು ಯಾರೇ ಆಗಿರಲಿ, ಯಾರಾದರೂ ಯಾರ ಬಗ್ಗೆ ಅವರು ತಪ್ಪು ಹೊರಿಸಿದ್ದಾರೆ ಅಂದರೆ ಹಾಗಾದ್ರೆ ತಪ್ಪಿಲ್ಲದೆ ಇರೋದು ಯಾರಿಲ್ಲ ಲೋಕದಲ್ಲಿ. ಆದರೆ ತಪ್ಪು ಹೊರಿಸುವಂಥ ವ್ಯಕ್ತಿಯಾಗಿ ನಾನಿದ್ದರೆ ನನ್ನೊಳಗೆ ಹೆಚ್ಚಿನದಾಗಿ ಹೊಟ್ಟೆ ಕಿಚ್ಚಿದೆ ಅಂತ ನನಗೆ ಅರ್ಥ. ನನ್ನ ಸಭೆಯ ತವಕೇನು ಗೊತ್ತೆ, ನನ್ನ ಸಭೆ ಜನರು ಪ್ರತಿಯೊಬ್ಬೊಬ್ಬರು ಕಾಲ್ ಮಾಡಿ, ಪಾಸ್ಟ್ರೇ ನಾವೆಲ್ಲ ಆರೋಗ್ಯವಾಗಿದ್ದೀವಿ ಅಂದರೆ ನನಗೊಂಥರ ಉತ್ಸಾಹ ಆಗುತ್ತೆ. ಪಾಸ್ಟ್ರೇ ನಮ್ಮ ಪ್ರಾರ್ಥನೆ ಚೆನ್ನಾಗಿ ಬೆಳೀತಿದ್ದೀವಿ, ದೇವರು ನನಗೆ ಆಶೀರ್ವಾದವನ್ನು ಇಂತಿದ್ದದನ್ನು ಕೊಟ್ಟರು ಅಂತ ಹೇಳಿದಾಗ ನನಗೆ ಉತ್ಸಾಹ ಆಗ್ತದೆ. ಕಾರಣ ನನ್ನ ಸಭೆಯ ಜನ ದೇವರಲ್ಲಿ ಬೆಳೀತಿದ್ದಾರೆ ಅಂತ ಸಂತೋಷ ಪಡ್ತೀವಿ.
ಆಮೇಲೆ ಯಾರಾದರೂ ನಷ್ಟಗಳನ್ನ ಕಷ್ಟಗಳನ್ನ ಹೇಳಿ ಪ್ರೇಯರ್ ಮಾಡಿದಾಗ ದೇವರೇ ಕೇಳಿಸ್ಕೊಂಡಾಗ ದೇವರ ನಂಬಿಕೆಯಲ್ಲಿ ಎಲ್ಲಿ ಸೋತು ಹೋಗ್ಬಿಡ್ತಾರೋ, ಎಲ್ಲಿ ದೇವರ ಕಳ್ಕೊಂಡ್ಬಿಡ್ತಾರೋ, ಎಲ್ಲಿ ದೇವರ ಬಿಟ್ಟು ಹಿಂಜರಿದು ಬಿಡ್ತಾರೋ ಅನ್ನೋ ಭಯ ನನ್ನೊಳಗೆ ಸ್ಟಾರ್ಟ್ ಆಗುತ್ತೆ. ನನ್ನೊಳಗೆ ನನ್ನ ವಿಷಯದಲ್ಲಿ ದೇವ್ರ ಮುಂದೆ ಹೇಳ್ಕೊಳ್ತೀನಿ, ನಾನು ಹೊಟ್ಟೆ ಕಿಚ್ಚಿಕೊಡೋದು ಮತ್ತೊಬ್ಬರ ಅಭಿವೃದ್ಧಿಯನ್ನು ನೋಡಿ. ಹಾಗಂತ ನನ್ನೊಳಗೆ ಬರಲ್ಲ ಅಂತೇನಿಲ್ಲ, ಬರುತ್ತೆ, ಪ್ರಯತ್ನ ಬರುತ್ತೆ. ಅದಕ್ಕೆ ನಾನು ಹೆಚ್ಚಿನ ಅವಕಾಶ ಕೊಡದೆ ಹೊಟ್ಟೆ ಕಿಚ್ಚು ಕೋಲೆಗೆ ನಮ್ಮನ್ನು ನಡೆಸುತ್ತೆ ಎನ್ನುವಂಥ ಆ ಒಂದು ಬರೆದುಕೊಳ್ಳಿ. ಹೊಟ್ಟೆ ಕಿಚ್ಚು ನಮ್ಮನ್ನು ಕೊಲೆಗೆ ನಡೆಸುತ್ತೆ ಅಂತ. ಇವತ್ತು ಅನೇಕರನ್ನು ಕೊಲೆ ಮಾಡುವಂಥವರೇ ಆಗಿದ್ದಾರೆ ಅನೇಕರು ವಿಶ್ವಾಸಿಗಳು. 6 ಮತ್ತು 7ನೇ ವಚನದಲ್ಲಿ ದೇವರು ಹೇಳ್ತಾರೆ, ಅವನ ಮುಖವು ಕಳೆಗೊಂಡಿತ್ತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಗೊಂಡಿ, ಯಾಕೆ ನಿನ್ನ ತಲೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದ ನಿನ್ನ ತಲೆ ಎತ್ತಲ್ಪಡುತ್ತದಲ್ಲವೇ? ಆಗಿದ್ರ ಅರ್ಥ ಏನು? ಒಳ್ಳೆ ಕೆಲಸ ಮಾಡುವಂಥ ಯಾಕೆ ಹೇಳಿದ್ರು ಹೇಳಿ? ಅವ್ನು ಕೆಟ್ಟ ಕೆಲಸ ಮಾಡಿದ್ನ? ಕೆಟ್ಟ ಕೆಲಸ ಮಾಡಿದ ಅದು ಯಾವುದು ಗೊತ್ತಾ? ಹೊಟ್ಟೆ ಕಿಚ್ಚು. ಹಾಗಿದ್ರೆ ದೇವರ ಯೋಚನೆಯಲ್ಲಿ, ದೇವರ ದೃಷ್ಟಿಯಲ್ಲಿ ಹೊಟ್ಟೆ ಕಿಚ್ಚು ಏನಾಗಿದೆ? ಕೆಟ್ಟ ಕೆಲಸ. ಹೇಳ್ರಿ ನೋಡೋಣ, ಪಕ್ಕ ನೋಡಿ ಹೇಳ್ರಿ, ನೀನು ಹೊಟ್ಟೆ ಕಿಚ್ಚು ಪಡಬೇಡ, ಕೆಟ್ಟ ಕೆಲಸ ಮಾಡಬೇಡ ಅಂತ. ಹೊಟ್ಟೆ ಕಿಚ್ಚು ಪಟ್ಟರೆ ಏನದು? ಕೆಟ್ಟ ಕೆಲಸ. ಕೆಟ್ಟ ಕೆಲಸ ಮಾಡಿದವ್ರ ಬಗ್ಗೆ ನೀವು ಹೊಟ್ಟೆ ಕಿಚ್ಚು ಪಟ್ಟಿದ್ರಲ್ಲ, ಅದೇ ದೊಡ್ಡ ಕೆಟ್ಟ ಕೆಲಸ. ಕೆಟ್ಟ ಕೆಲಸ ಮಾಡಿದವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದು ಬೇಡ, ಒಳ್ಳೆ ಕೆಲಸ ಮಾಡಿದವ್ರ ಬಗ್ಗೆನೂ ಹೊಟ್ಟೆ ಕಿಚ್ಚು ಪಡೋದು ಬೇಡ. ಹೊಟ್ಟೆ ಕಿಚ್ಚೆ ಕೆಟ್ಟ ಕೆಲಸ. ನಾನು ಹೇಳ್ತೀನಿ, ದೇವ್ರ ವಾಕ್ಯ ಹೇಳ್ತೀನಿ, ಈ ಕೆಟ್ಟ ಕೆಲಸ ಅಂದಮೇಲೆ ಮಾಡಬಾರ್ದು ನಾವು. ಯಾವ ಕೆಟ್ಟ ಕೆಲಸ? ಹೊಟ್ಟೆ ಕಿಚ್ಚು ಕೊಡೋ. ಇವತ್ತು ತುಂಬ ಜನ ಇವತ್ತು ಅಕ್ಕಪಕ್ಕದ ಮನೆಯವ್ರಿಗೆ ನಿಮ್ಗೆ ಕಂಡು ಹಾಕ್ತೀನಿ, ಹೊಟ್ಟೆ ಕಿಚ್ಚು ಪ್ರೇಯರ್ ಮಾಡಿ ಈ ಕೆಟ್ಟ ಕೆಲಸ ಬಿಟ್ಬಿಡ್ಲಿ ಸ್ವಾಮಿ ಅಂತ. ಹಲ್ಲೆಲೂಯ, ಕರ್ತನಿಗೆ ಸ್ತೋತ್ರ. ದೇವರ 10 ನಿಮಿಷಗಳ ಮಾತಾಡ್ತೀನಿ ಅಂತ ನಂಬ್ತೀನಿ. 1 ಯೋಹಾನನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಯೋಹಾನನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ಅದರ 11 ಮತ್ತು 12ನೇ ವಚನವನ್ನು ಓದೋಣ. 1 ಯೋಹಾನ ಪೇಜ್ ನಂಬರ್ 313, 3ನೇ ಅಧ್ಯಾಯ ಅದರ 11 ಮತ್ತು 12ನೇ ವಚನ. ಕೆಡುಕರಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿರುವುದರಿಂದಲೇ. ಸಾಕು, ಅವನದು ಒಳ್ಳೆಯದು, ನಂದು ಕೆಟ್ಟದು. ಆ ಪ್ರಶ್ನೆ ಆಗ್ತಾರೆ ನೋಡಿ, ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ನಿಮ್ಮ ಉತ್ತರ ಹೇಳಿ ನೋಡ. ಹೊಟ್ಟೆ ಕಿಚ್ಚಿಲ್ಲ. ಸಿಂಪಲ್ ಆನ್ಸರ್, ಹೊಟ್ಟೆ ಕಿಚ್ಚಿಲ್ಲ. ನನ್ನೊಳಗೆ ಹೊಟ್ಟೆ ಕಿಚ್ಚು ಬಂದರೆ, ಇವತ್ತು ನೀವು ದೇವ್ರ ಮುಂದೆ ಹೋಗುವ ಅರಕೆ ಮಾಡಿರಿ, ನನ್ನ ಸಭೆಯಲ್ಲಿ ಯಾರು ಅಭಿವೃದ್ಧಿ ಆದರೂ ನಾನು ಹೊಟ್ಟೆ ಕಿಚ್ಚು ಪಡಲ್ಲ ಸ್ವ. ಆಮೇಲೆ ನಾನು ಹೆಚ್ಚಿನ ಸಮಯ ಮಹೇಶ್ ಬ್ರದರ್ ಸಂಗಡ ಹೆಚ್ಚು ಟೈಮ್ ಕಳೆದು ಬಿಟ್ಟರೆ, ಅವ್ರನ್ನೇ ಕರಿತೀನಿ, ಅವ್ರನ್ನೇ ಮಾತಾಡ್ತೀನಿ, ಅವ್ರನ್ನೇ ಎಲ್ಲದಕ್ಕೂ ಹಾತ್ಕೊಳ್ತೀನಿ ಅಂದರೆ, ಪಕ್ಕದಲ್ಲಿರುವಂತಹ ಮಹಾದೇವ್ ಬ್ರದರ್ಗೆ ಹೊಟ್ಟೆ ಕಿಚ್ಚು ಬರಬಾರ್ದು. ಅವ್ರನ್ನೇ ಜಾಸ್ತಿ ಮಾತಾಡ್ತಾರೆ. ನಮ್ಮ ಸಭೆಯಲ್ಲಿ ಪ್ರಾರಂಭದಿಂದ ಇರೋದು ಇದೊಂದು ಹೊಟ್ಟೆ ಕಿಚ್ಚದ. ಪಾಸ್ಟ್ರು ಯಾರ ಜೊತೆ ಕ್ಲೋಸ್ ಆಗ್ಬಿಡ್ತಾರೋ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಬಂದುಬಿಡುತ್ತೆ. ಪಾಸ್ಟ್ರು ಯಾರ ಜೊತೆ ಕ್ಲೋಸ್ ಆಗ್ತಾರೋ ಅವ್ರಿಗೆ ಹೊಟ್ಟೆ ಕಿಚ್ಚು ಬಂದುಬಿಡುತ್ತೆ. ಆದಷ್ಟು ಆಲ್ಮೋಸ್ಟ್ ಎಲ್ಲವನ್ನ ದಯವಿಟ್ಟು ಕಡಿಮೆ ಮಾಡಿ. ಆದಷ್ಟು ಬದಲಾಗಿದೆ, ನಮ್ಮ ಸಭೆಯಲ್ಲಿ ತುಂಬ ಬದಲಾಗಿದೆ, ಇನ್ನೂ ಬದಲಾಗಬೇಕಾಗಿದೆ. ನಾವು ಹೊಟ್ಟೆ ಕಿಚ್ಚಿನಿಂದ ನಾವು ತುಂಬ ಕೇಡುಗಳನ್ನು ಅನುಭವಿಸ್ಲಿಕ್ಕೆ ಹೋಗ್ತೀವಿ. ಎಲ್ಲ ವಿಧವಾದ ನೀಚ ಕೃತ್ಯಗಳಿಗೆ ನಾವು ಮಾರ್ಗ ಮಾಡ್ಕೊಂಡು ಬರ್ತೀವಿ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾವೆಲ್ಲ ಈ ಸುಭಿಕ್ಷೆ ವರ್ಷದಲ್ಲಿ ಯಾಕೆ ಮತ್ತೆ ಅದೇ ವ್ಯಕ್ತಿಗಳು ಬರ್ತಾರೆ ನನಗೆ ಗೊತ್ತಿಲ್ಲ. ಸುಭಿಕ್ಷೆ ಬಗ್ಗೆ ಹೆಚ್ಚಾಗಿ ನಾವು ಯಾರ ಬಗ್ಗೆ ಧಾರಿಸ್ತೀವಿ? ಯೋಸೇಫನ ಬಗ್ಗೆ. ಆದಿಕಾಂಡ 37 ಹೇಗೆ ಬನ್ನಿರಿ. ಆದಿಕಾಂಡ 37 ಅಲ್ಲಿ ಒಂದು ಕೈ ಇಟ್ಕೊಂಡು ಅಪೊಸ್ತಲಕೃತ್ಯ 7ನೇ ಬಂದುಬಿಟ್ರಿ. ಅಲ್ಲೇ ಸ್ಪಷ್ಟವಾಗಿದೆ. ಅಪೊಸ್ತಲಕೃತ್ಯ 7ನೇ ಅಧ್ಯಾಯ ಅದರ 9ನೇ ವಚನ ಓದೋಣ. ಅಪೊಸ್ತಲರು 7:9. ಅಪೊಸ್ತಲಕೃತ್ಯಗಳು 7ನೇ ಅಧ್ಯಾಯ 9ನೇ ವಚನ. ಸಾಕು. ಏನಿದೆ ಬೈಬಲ್ನಲ್ಲಿ? ಯಾವುದರಿಂದ ಯೋಸೇಫನನ್ನು ಅಣ್ಣಂದ್ರೆ ಮಾರದಂತೆ? ಹೊಟ್ಟೆ ಕಿಚ್ಚಿನಿಂದಲೇ ಮಾರು. ಆಲೋಚನೆ ಮಾಡಿ, ನಮ್ಮ ಪಿತೃಗಳಲ್ಲಿಯೂ ಅಂತ ಒಂದು ಪಾಪದ ಕಾರ್ಯ, ಅಂತ ಒಂದು ಕೆಟ್ಟ ಕೆಲಸ ಇತ್ತು. ನಾವು ಹೊಟ್ಟೆ ಕಿಚ್ಚಿನಿಂದ ಜೀವಿಸೋದಾದರೆ ಹೋಗಿ ಹೊಟ್ಟೆ ಕಿಚ್ಚು ಪಡುವಂಥ ವ್ಯಕ್ತಿಗೆ ನಾವು ಕೀಳಾಗ್ತೀವಿ. ಮಾರ್ಬಿಟ್ರೆ ಯೋಸೇಫನ ಮುಂದೆ ಅಡ್ಡ ಬೀಳೋದಕ್ಕೆ ಕಾರಣ ಏನು ಗೊತ್ತಾ? ಹೊಟ್ಟೆ ಕಿಚ್ಚು. ಎಲ್ಲರೂ ಹೇಳ್ರಿ, ಹೊಟ್ಟೆ ಕಿಚ್ಚು. ನಾನೊಂದು ವೇಳೆ ಒಬ್ಬ ವ್ಯಕ್ತಿಯ ಮೇಲೆ ತಲೆಯಾಗಿರ್ಬೇಕಾ, ಮೇಲಕ್ಕೆ ಹೋಗ್ಬೇಕಾ, ಹೊಟ್ಟೆ ಕಿಚ್ಚು ಪಡುವಂಥ ವ್ಯಕ್ತಿಯನ್ನು ನೀನು ಕ್ಷಮಿಸ್ತಾನೆ ಹೋಗು, ಸಂಧಾನವಾಗ್ತಾನೆ ಇರು. ಕೆಲವರು ಹೇಳಿದ್ರಲ್ಲ, ಅರ್ಥನೇ ಆಗ್ತಿಲ್ಲ ಹೆಂಗೆ ಸಂಧಾನ ಅಂತ. ಏನೇ ಮಾಡಿದ್ರು ಯೋಸೇಫನ ಪ್ರಾರಂಭದಿಂದ ನಾನು ಹೇಳ್ತಿದ್ದೀನಿ, ಎಷ್ಟೆಷ್ಟು ಕೆಟ್ಟ ಕೆಲಸ ಮಾಡಿದ್ರು
ಅವನು ಕ್ಷಮಿಸ್ತಾನೆ ಹೋದ, ಸಹಿಸ್ಕೊತಾನೆ ಹೋದ. ಆದ್ದರಿಂದ ಅವನು ಉನ್ನತವಾಗಿ ಹೋಗ್ತಾನೆ ಇದ್ದಾನೆ. ಹೊಟ್ಟೆ ಕಿಚ್ಚು ಪಟ್ಟಂಥ ವ್ಯಕ್ತಿ, ಇವತ್ತು ನೀವು ಆಲೋಚನೆ ಮಾಡಿ, ಆಸೆ ಪಡಿ, ಯಾರಾದ್ರೂ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಮಾಡಲಿ ಸ್ವಾಮಿ ಅಂತ ಇಷ್ಟಪಡಿ. ಆದರೆ ನಾನು ಯಾರ ಮೇಲೆಯೂ, ಯಾಕೆ ಅಂದರೆ ಯೋಸೇಫನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಂದ್ರೆ ದೇವರು ಅವನ್ನ ಉನ್ನತಪಡಿಸೋದು. ಇನ್ನೊಂದು ಮಾತು ಹೇಳ್ತೀನಿ, ಯಾವ ವ್ಯಕ್ತಿಯ ಸಂಗಡಲಾದ ನೀನು ಹೊಟ್ಟೆ ಕಿಚ್ಚು ಪಟ್ಟರೆ, ಇದು ನೆನ್ಪಿಟ್ಕೋ, ದೇವರು ಅವನ ಸಂಗಡ ಇರ್ತಾನೆ. ಆಮೇಲೆ ಅರ್ಥ ಆಯ್ತಾರೆ ಹೇಳಿದ್ದು? ನಾನು ಜಯಪ್ಪ ಅವರ ಸಂಗಡ ಹೊಟ್ಟೆ ಕಿಚ್ಚು ಪಟ್ಟರೆ ದೇವ್ರು ಯಾರ ಸಂಗಡ ಇರ್ತಾರೆ ಗೊತ್ತಾ? ನನ್ನ ಸಂಗಡ ಇರೋಲ್ಲ, ದೇವರು ಅವ್ರ ಸಂಗಡ ಹೋಗ್ಬಿಡ್ತಾರೆ. ಸತ್ಯವೇದದಲ್ಲಿ ನೋಡ್ರಿ, ಆದಿಕಾಂಡದಿಂದ ಪ್ರಾರಂಭವಾಗ್ತದೆ. ಅಬ್ರಹಾಮ, ಅದಾದ ಇಸಾಕ, ಅದಾದ ಯಾಕೋಬ, ಅದಾದ ನಂತರ ಯಾಕೋಬನ 12 ಜನ ಮಕ್ಕಳು ಹುಟ್ಟಿದ್ರು. 12 ಜನ ಮಕ್ಕಳು ಅಷ್ಟರಲ್ಲಿ ಒಬ್ಬನ ಹೊಟ್ಟೆ ಕಿಚ್ಚು ಮೇಲೆ ಮಾರಿಬಿಟ್ರು. ಆಗ ತಕ್ಷಣ ಬೈಬಲ್ ಯಾರ ಕಡೆ ಹೋಗುತ್ತೆ ಗೊತ್ತಾ? ಯಾರಿಂದ ಹೋಗುತ್ತೆ ಗೊತ್ತಾ? ಯಾರ ಬಗ್ಗೆ ಹೇಳ್ತಾರೆ? ಕಂಟಿನ್ಯೂ ಆಗುತ್ತೆ. ಯೋಸೇಫನ ಬಗ್ಗೆ, ಅಣ್ಣನ ಬಗ್ಗೆ ಹೇಳಕ್ಕೆ ಹೋಗಲ್ಲ ಬೈಬಲ್. ನೆನ್ಪಿಟ್ಕೊಳ್ಳಿ, ಯಾವೊಬ್ಬ ವ್ಯಕ್ತಿಗೆ ಈ ಥರಕ್ಕೋಸ್ಕರನಾದರೂ ಹೊಟ್ಟೆ ಕಿಚ್ಚು ಪಡ್ಬಿಟ್ಬಿಡಿ. ನಾನು ಮಹೇಶ್ ಬರೋರು ಹೊಟ್ಟೆ ಕಿಚ್ಚು ಅವ್ರು ಚೆನ್ನಾಗಿರಬಾರ್ದು ಅಂತಾರೆ ಹೊಟ್ಟೆ ಕಿಚ್ಚು ಬರೋದು. ಹೋಗ್ತಾನೆ ಅವ್ರು ಏನೂ ಆಗಬಾರ್ದು ಅಂತ, ಚೆನ್ನಾಗಿ ಇರಬಾರ್ದು ಅಂತ ನಾನು ಹೊಟ್ಟೆ ಕಿಚ್ಚು ಪಡೋದು. ಆದರೆ ನಾನು ಹೊಟ್ಟೆ ಕಿಚ್ಚು ಪಟ್ಟರೆ ದೇವರು ಅವ್ರ ಜೊತೆಗೆ ಬಂದರೆ ಅವ್ರು ಚೆನ್ನಾಗಿದ್ದಾರೆ ಇಲ್ವಾ? ಇದಕ್ಕೋಸ್ಕರ ನಾನು ಹೊಟ್ಟೆ ಕಿಚ್ಚು ಬಿಟ್ಬಿಡಿ, ಅವ್ರು ಚೆನ್ನಾಗಿರಲ್ಲ. ಅರ್ಥ ಆಯ್ತಾ ಹೇಳಿದ್ದು? ನಿಮ್ಮ ಕೆಲಸ ಸಾಧಿಸ್ಕೋಬೇಕಾ? ಹೊಟ್ಟೆ ಕಿಚ್ಚು ಬಿಟ್ಬಿಡಿ. ಹೊಟ್ಟೆ ಕಿಚ್ಚು ಬಿಟ್ಟುಬಿಟ್ರೆ ದೇವರು ಅವ್ರ ಸಂಗಡ ಇರೋಲ್ಲ, ನನ್ನ ಸಂಗಡ ಇರ್ತಾರೆ ಅನ್ನೋ ನಂಬಿಕೆ ಜಾಸ್ತಿ ಆಗ್ಬಿಡುತ್ತೆ. ಇದರ ಅರ್ಥ ಏನು ಗೊತ್ತಾ? ಅವ್ರು ನನ್ನ ಜೊತೆ ಇದ್ದರೆ ನಾನು ಇನ್ನೂ ಅನೇಕನ ಪ್ರೀತಿಸುವಂತೆ ಮಾಡ್ತಾರೆ, ಅವ್ರಿಗಿಂತ ಹೆಚ್ಚಾಗಿ ನಾನು ಆಶೀರ್ವದಿಸಲ್ಪಡ್ತೀನಿ. ಆಮೇಲೆ ನಮ್ಮ ತವಕನೇ ಅದು, ಅವ್ರಿಗಿಂತ ನಾನು ಚೆನ್ನಾಗಿರಬೇಕು ಅಂತ. ಆದರೆ ಉಲ್ಟಾ ಆಗ್ತದೆ, ಆ ಹೊಟ್ಟೆ ಕಿಚ್ಚಿನಿಂದ ಅವರೇ ಚೆನ್ನಾಗಾಗ್ತಾರೆ, ನಾನು ಕೂಗ್ತಾ ಇರ್ತೀನಿ. ಇವತ್ತು ಈ ಒಂದು ತೀರ್ಮಾನ ತಗೊಳ್ರಿ, ನಾನು ಒಂದು ವೇಳೆ ಈ ವ್ಯಕ್ತಿ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಬಿಟ್ರೆ ದೇವರು ಅವ್ರ ಜೊತೆ ಹೊಂಟಾದ್ರೆ ದೇವರು ಅವ್ರ ಜೊತೆ ಹೋಗೋದು, ನನ್ನ ಜೊತೆ ಇರಬೇಕು. ಆಡೋದಲ್ವಾ? ಈಗ ಕೇಳ್ರಿ, ಇನ್ನು ನಾನಲ್ಲ ಕ್ರಿಸ್ತನೇ ಎಲ್ಲಿದೆ ವಚನ? ಸ್ತೋತ್ರ. ಗಲಾತ್ಯ 2:20 ನೆನಪಿಟ್ಕೊಳ್ಳಿ. ಪೌಲ ಹೇಳುವಂಥ ಶ್ರೇಷ್ಠವಾದ ಮಾತು. ತುಂಬ ಜನ ಈ ವಾಕ್ಯ ತಿಳಿದವರಿದ್ದೀರಿ, ಅದು ನೋಡಿ, ಸಾಧಾರಣವಾದ ವಚನ ನಿಮಗೆ ಬರಲಿಲ್ಲ. ಹಲ್ಲೆಲೂಯಾ. ನಾನು ಮಾತಾಡ್ತಿರುವಂಥದ್ದು ಹೊಟ್ಟೆ ಕಿಚ್ಚಿನ ಕುರಿತಾಗಿ. ಹೊಟ್ಟೆ ಕಿಚ್ಚು ನಮ್ಮಲ್ಲಿ ಬಂದರೆ ಏನಾಗ್ತದೆ ಅನ್ನೋದರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಇನ್ನೊಂದು ವ್ಯಕ್ತಿಯ ಬಗ್ಗೆ ನಾವು ನೋಡ್ತೀವಿ, ಒತ್ತಾಯಿಸೋದೇನು ಬೇಡ, ಎಲ್ಲ ಮಾಡಿರೋಂಥ ಪ್ರಸಂಗವೇ. ತಪ್ಪಿ ಹೋದ ಮಗನ ಕುರಿತಾಗಿ ಯಾರು ಹೊಟ್ಟೆ ಕಿಚ್ಚುಪಟ್ಟರು? ಅಣ್ಣ ಹೊಟ್ಟೆ ಕಿಚ್ಚುಪಟ್ಟ. ಹೊಟ್ಟೆ ಕಿಚ್ಚುಪಟ್ಟವನು ಹೊರಗಿದ್ದ, ಹೊಟ್ಟೆ ಕಿಚ್ಚು ಒಳಗಾದವನು ಒಳಗಿದ್ದ. ಇವತ್ತು ನಾವು ಆಲೋಚನೆ ಮಾಡೋಣ, ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರೆ ನಾನು ದೇವರಿಗೆ ನಾನು ಒಳಗಾಗ್ತೀನಿ, ಸಭೆಗೆ ಒಳಗಾಗ್ತೀನಿ, ಆತ್ಮಿಕತೆಗೆ ಒಳಗಾಗ್ತೀನಿ, ಆಶೀರ್ವಾದಕ್ಕೆ ಒಳಗಾಗ್ತೀನಿ, ಮೇಲುಗಳಿಗೆ ಒಳಗಾಗ್ತೀನಿ. ನಾನು ಮತ್ತೊಬ್ಬರಿಗೆ ಹೊಟ್ಟೆ ಕಿಚ್ಚು ಪಟ್ಟರೆ ಇದೆಲ್ಲವುಗಳಿಗೆ ನಾನು ಎಲ್ಲಿರ್ತೀನಿ? ಹೊರಗಿರ್ತೀನಿ. ಪಕ್ಕ ನೋಡಿ ಹೇಳ್ರಿ, ಭಯಪಟ್ಟಾದರೂ ಹೊಟ್ಟೆ ಕಿಚ್ಚು ಪಡಬೇಕು. ಭಯ ಉಂಟಾಗಬೇಕು ಹೊಟ್ಟೆ ಕಿಚ್ಚು ಪಡಲಿಕ್ಕೆ. ಅರಣ್ಯಕಾಂಡಕ್ಕೆ ಬನ್ನಿರಿ. ಅರಣ್ಯಕಾಂಡ 12ನೇ ಅಧ್ಯಾಯ. ಅರಣ್ಯಕಾಂಡ 12ನೇ ಅಧ್ಯಾಯ ಅದರ 1-2ನೇ ವಚನ ಓದೋಣ. ಅದರ 1 ಮತ್ತು 2ನೇ ವಚನ. ಮೋಶೆ ಕೂಷ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರಿಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ, ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಅವನು ಮಾತನಾಡಲಿಲ್ಲವೇ ಎಂದು ಹೇಳಿಕೊಂಡರು. ಇಲ್ಲಿ ವಿಷಯವನ್ನು, ಟಾಪಿಕ್ನು ಅರ್ಥ ಮಾಡ್ಕೊಳ್ರಿ. ಉದ್ದೇಶ ಮೋಶೆಯ ಅಕ್ಕ ಮತ್ತು ಮಿರ್ಯಾಮಳು ಮತ್ತು ಆರೋನರು ಯಾಕೆ ಗುಣಗುಟ್ಟಿದ್ರು ಅಂದರೆ, ವಿಷಯನೇ ಹೇಳ್ತಾ ಇದೆ ಅಲ್ಲಿ, ಇವನು ಬೇರೊಂದು ಹುಡುಗಿನ ಮದುವೆ ಆಗಿಬಿಟ್ಟ ಅಂತ ವಿಷಯ ಬಂತು. ಬಟ್ ಮದುವೆ ಆಗಿರಲಿಲ್ಲ. ಅದು ಇನ್ನೊಂದು ವಿಷಯದಲ್ಲಿ ನಾನು ಮಾತಾಡ್ತೀನಿ. ಇವೆರಡು ಮದುವೆ ಆಗಿಲ್ಲ ಮೋಶೆ. ಇವನು ಒಂದು ಹುಡುಗಿನ ಮದುವೆ ಆಗಿಬಿಟ್ನಲ್ಲ ಅನ್ನೋ ವಿಷಯ ತೆಗೆದುಕೊಂಡು ಏನು ಹೇಳ್ಬೋದಾಗಿತ್ತು? ನೀನು ಯಾಕೆ ಮದುವೆ ಆದೆ? ತಪ್ಪು, ಅದನ್ನು ಮಾಡಬಾರ್ದಾಗಿತ್ತು. ಹೇಳ್ಬೋದಾಗಿತ್ತು. ಯಾಕೆ ಮದುವೆ ಆದ ಅಂತ ಟಾಪಿಕ್ ಚೇಂಜ್ ಮಾಡ್ಕೊಂಡು ಹೇಳುತ್ತಾ ದೇವ್ರು ನಿನ್ನ ಸಂಗಡ ಮಾತ್ರ ಮಾತಾಡ್ತಾನ? ಹಾಗಿದ್ರೆ ಹೃದಯದಲ್ಲಿ ಯಾವುದಿತ್ತು? ಫಸ್ಟು ಈಗಿತ್ತು. ಯಾವುದು? ದೇವರು ಇವನ್ನೇ ಮುಂದೆ ನಡೆಸ್ತಿಲ್ಲ, ನಮ್ಮನ್ನು ನಡೆಸ್ತಾ ಇದ್ದಾನೆ. ಅದನ್ನು ಹೊರಗೆ ಹಾಕಬೇಕಿತ್ತು. ಅದಕ್ಕೊಂದು ವಿಷಯ ಬೇಕಿತ್ತು. ಮದುವೆ ವಿಷಯ ಇಟ್ಕೊಂಡು. ಅರ್ಥ ಆಯ್ತಾ? ಒಂದು ವಿಷಯವನ್ನು ಹೊರಗೆ ಹಾಕಲಿಕ್ಕೆ ಯಾರಾದರೂ ಹುಡುಕ್ತಿರ್ತಾರೆ. ನಾನು ಹಾಗೇನೆ ಕೆಲವ್ರ ಮೇಲೆ ಗುರಿ ಇಟ್ಟಿರ್ತೀನಿ, ಸಿಕ್ಕಲಿ ಈಚೆ ಹಾಕ್ತೀನಿ ಅಂತ ಕಾಯ್ತಿರ್ತೀನಿ. ಅವ್ರು ಬಂದು ಪಾಸ್ಟರ್ ಪ್ರೈಸ್ ಎಲ್ಲ ಹೊಡೋದ್ರೆ ಮುಗಿಸ್ಬಿಡ್ತೀನಿ ಅಷ್ಟಕ್ಕೆ. ಯಾಕೆ ಪಾಸ್ಟರ್ ಸರಿಯಾಗಿ ಮಾತಾಡ್ತಿಲ್ಲ ಅಂದರೆ ತಗೋತೀನಿ ಹಿಂದಂತ.
ಇನ್ನು ತೆಗಿತೀನಿ. ಈಗ ಮಿರ್ಯಾಮಳು ಏನು ಮಾಡ್ತಿದ್ದಾಳೆ, ಹಳೆಯ ವಿಷಯಗಳನ್ನ ಹೃದಯದಲ್ಲಿ ಇಟ್ಕೊಂಡು ನಮ್ಮ ಸಂಗಡ ಮಾತಾಡ್ತಿಲ್ವ ದೇವರು, ಮೋಶೆ ಸಂಗಡ ಮಾತ್ರ ಮಾತಾಡ್ತಾರೆ. ಅವನೇ ನಾಯಕನ, ನಾನು ನಾಯಕಳೇ. ಇದು ಹೊಟ್ಟೆ ಕಿಚ್ಚಿನಿಂದ ಬರುವಂಥ ಮಾತು. ನೋಡ್ರಿ, ಮತ್ತೆ ಹೇಳ್ತೀನಿ, ಹೊಟ್ಟೆ ಕಿಚ್ಚು ತೊನ್ನಿಗೆ ಕಾರಣವಾಗಿದೆ. ತೊನ್ನು ಅಂದ್ರೆ ಅರ್ಥ ಹೇಳಿ, ಚರ್ಮ ಅಂದರೆ ಅಂಟು ರೋಗವಾಗಿ ಅದು ಹೆಚ್ಚುತ್ತಾ ಹೋಗುತ್ತೆ. ಮಿರ್ಯಾಮಳನ್ನು ಎಲ್ಲಿಟ್ಟರು ಗೊತ್ತಾ? ಊರಿಂದ ಹೊರಗಿಟ್ಬಿಟ್ರು. ಹೊಟ್ಟೆ ಕಿಚ್ಚಿಕೊಳ್ಳುವಂಥ ವ್ಯಕ್ತಿ ಮತ್ತೊಬ್ಬರಿಗೆ ಕೇಡನ್ನು ತರುವಂಥ ವ್ಯಕ್ತಿಗಳು, ಅವರಿಂದ ದೂರ ಇರ್ರಿ. ನಾನು ಹೇಳ್ತೀನಿ, ಸಂಧಾನವಾಗುವುದು ಕಷ್ಟ ಅಂತ, ಸುಲಭವಲ್ಲ ಅಂತ ನಾನು ಟಾಪಿಕ್ ಹೇಳಿದ್ದೆ. ಸಂಧಾನವಾಗುವುದು ಸುಲಭ ಅಲ್ಲ. ಯಾಕೆಂದರೆ ಒಂದು ವೇಳೆ ಅವರು ತೊನ್ನಾಗಿರುವಂಥ ವ್ಯಕ್ತಿಯ ಸಂಗಡ ನಾವು ಸಂಧಾನವಾಗಿಬಿಟ್ರೆ ನನಗೇನಾಗುತ್ತೆ? ತೊನ್ನ ತಗೊಳುತ್ತೆ. ಹೊಟ್ಟೆ ಕಿಚ್ಚುಳ್ಳಂಥ ವ್ಯಕ್ತಿಯ ಸಂಗಡ ನಾವು ಸಂಧಾನವಾಗಿಬಿಟ್ರೆ ಏನಾಗುತ್ತೆ? ನನಗೂ ತೊನ್ನ ತಗೊಳುತ್ತೆ, ನನಗೂ ಹೊಟ್ಟೆ ಕಿಚ್ಚು ಬಂದುಬಿಡುತ್ತೆ. ಒಂದು ವೇಳೆ ನೀನು ಆ ರೀತಿಯಲ್ಲಿ ಹೊಟ್ಟೆ ಕಿಚ್ಚಿಂದ ಮತ್ತೊಬ್ಬ ಸಂಗಡ ಸಂಧಾನವಾಗ್ತಿಲ್ಲ ಅಂದರೆ ನಿನ್ನಿಂದಲೇ ಮತ್ತೊಬ್ಬರಿಗೆ ತೊಂದರ್ತುತ್ತೆ. ಇವತ್ತು ನಾನು ಕೆಲವನ್ನ ನೋಡಿದ್ದೀನಿ. ಸೋದರ ಉಪೇಂದ್ರ ಅವರು ಯಾವ ರೀತಿ ಬದುಕ್ತಿದ್ದಾರೋ ಅದೇ ಥರ ಮತ್ತೊಬ್ಬ ಹೊಸ ವ್ಯಕ್ತಿ ಅವ್ರ ಜೊತೆ ಬದುಕಿದ್ರೆ, ಜಾಯ್ನ್ ಆದರೆ ಅವ್ರ ಥರ ಅವರು ಆಗ್ತಾರೆ. ಅವರು ಹೊಟ್ಟೆ ಕಿಚ್ಚಿನಿಂದ ಬದುಕೋರಾಗಿದ್ದರೆ ಮತ್ತೊಬ್ಬರು ಅವ್ರ ಜೊತೆ ಸೇರೋರು ಏನಾಗುತ್ತಾರೆ? ಅವ್ರಿಗೆ ಹೊಟ್ಟೆ ಕಿಚ್ಚು ಕಲಿಸ್ಬಿಡ್ತಾರೆ. ನಾನು ಕೆಲವು ಸಹೋದರಿಯರ ಬಗ್ಗೆ ನಾನು ನೋಡಿದ್ದೀನಿ. ಈಗ ತಾನೇ ಫಸ್ಟ್ ಟೈಮ್ ಪರಿಚಯ ಆಯ್ತಾರೆ, 2 ಗಂಟೆ ಟೈಮ್ ಕಳೆದಿರಲಿ, ಇಡೀ ಲೈಫ್ನ ಎಲ್ಲರಿಗೂ ಹೇಳ್ಕೊಬಿಟ್ಟಿರ್ತಾರೆ. ಪಕ್ಕದವರು ಏನಾಯಿತು ಗೊತ್ತಾ, ಹಂಗಾಯ್ತು ನನ್ನ ಲೈಫಲ್ಲಿ, ನನಗೆ ಹಿಂಗಾಯಿತು. ಹೇಗೆ ಅದು ಹೇಳದೆ ಇದ್ದರೆ ಒಂಥರ ಆಗೋಲ್ಲ, ಸಮಾಧಾನ ಇರೋಲ್ಲ. ಅದರ ನಂತರ ಎಷ್ಟೋ ಜನ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು, ನೆಮ್ಮದಿ ಹಾಳು ಮಾಡಿಕೊಂಡು, ತಮ್ಮ ಸಾಕ್ಷಿನ ಹಾಳು ಮಾಡಿಕೊಂಡು ಕಣ್ಣೀರುವಂಥ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ. ಯಾರ ಸಂಗಡ ನಾವು ಏನು ಹೇಳ್ಕೊತಿದ್ದೀವಿ, ಹೊಟ್ಟೆ ಕಿಚ್ಚಿನ ವಿಷಯಗಳನ್ನ ಮಾತಾಡ್ತಿದ್ದೀನ? ಆಲ್ಮೋಸ್ಟ್ ಸಭೆಯಲ್ಲಿ ಇವತ್ತು ತುಂಬ 99% ಕಡಿಮೆ ಆಗಿದೆ. ಮತ್ತೊಬ್ಬರು ಸಂಗಡ ಮಾತಾಡ್ತಿಲ್ಲ. ಜೋರಾಗಿ ಆಮೇಲೆ ಹೇಳ್ರಿ. ಯಾರು ಸಂಗಡ ಮಾತಾಡ್ತಾ ಇಲ್ಲ, ದೇವ್ರ ಸ್ತೋತ್ರ. ಆದರೆ 1% ಅಂತ ಹೇಳಿದಿಲ್ಲ ಅಂಥವ್ರು ಕೆಲವರು ಇದ್ದಾರೆ. ಅವ್ರ ಜೊತೆಗೆ ಸೇರಿದ್ರೆ, ಮತ್ತೊಬ್ಬರ ಜೊತೆ ಮಾತಾಡಿದ್ರೆ ಅವರಿಗೆ ತಿಂದದ್ದು ಜೀರ್ಣ ಆಗಲ್ಲ. ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ತಿಂದದ್ದು ಜೀರ್ಣ ಆಗಲ್ಲ ಅವ್ರಿಗೆ, ಮತ್ತೊಬ್ಬರ ಬಗ್ಗೆ ಮಾತಾಡಲಿಲ್ಲ. ಹೊಟ್ಟೆ ಕಿಚ್ಚಿಕೊಡುವಂತಹ ಸ್ವಭಾವ, ಹೊಟ್ಟೆ ಕಿಚ್ಚೆ ಮತ್ತೊಬ್ಬರ ಬಗ್ಗೆ ಮಾತನಾಡುವಂತೆ ಮಾಡುತ್ತೆ. ಹಲ್ಲೆಲೂಯಾ. ಮಿರ್ಯಾಮಳು ಕೂಡ ಅದೇ ಕಾರ್ಯಗಳು ಮಾಡಿದ್ರು. 1 ಪೇತ್ರನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1 ಮತ್ತು 2ನೇ ವಚನ. ವಿಸರ್ಜಿಸಿ ಸಾಕು. ನಾವು ದೇವರ ಮಕ್ಕಳಿಗೆ ತಕ್ಕ ಹಾಗೆ ನಾನು ನಡಿಬೇಕು ಅಂದರೆ ಎಷ್ಟೊಂದು ದೊಡ್ಡ ಕೆಟ್ಟತನಕ್ಕೆ ಈಕ್ವಲ್ ಮಾಡಿ ಬರೆಸಿದ್ದಾರೆ ನೋಡಿ. ಹೊಟ್ಟೆ ಕಿಚ್ಚಿನ ನಾನು ಏನು ಮಾಡಬೇಕಂತೆ? ವಿಸರ್ಜಿಸಿ ಬಿಡಬೇಕಂತೆ, ಬಿಟ್ಬಿಡ್ಬೇಕಂತೆ. ಆಗಲೇ ಮಾತ್ರ ನಾನು ಹಸುಗೂಸು ಅಥವಾ ಹೊಸದಾಗಿ ಹುಟ್ಟಿದವನ ಅಂತ ಹೆಸರು ಹೊಂದಲಿಕ್ಕೆ ಸಾಧ್ಯ. ಇವತ್ತು ನಾನು ನಿಧಾನವಾಗಿ ಹೇಳ್ತಾ ಇದ್ದೀನಿ, ನಿದ್ರೆ ಮಾಡಿಬಿಡ್ಬೇಡ್ರಿ, ಎಚ್ಚರವಾಗಿರ್ರಿ. ದೇವರ ಸೇವಕರ ನಡುವೆ ಹೊಟ್ಟೆ ಕಿಚ್ಚಿಗೆ ಇದೊಂದು ದೊಡ್ಡ ಉದಾಹರಣೆ. ಇವತ್ತು ಸೇವಕರನ್ನು ಕಂಡ್ರೆ ಹೊಟ್ಟೆ ಕಿಚ್ಚಿದೆ. ಸೇವೆ ಮಾಡ್ತಕ್ಕಂಥವ್ರು ನೋಡಿದ್ರೆ ಹೊಟ್ಟೆ ಕಿಚ್ಚು ಬರ್ತದೆ. ನನ್ನ ಸಭೆ ಕಡಿಮೆ ಇದೆ, ಇವ್ರ ಸಭೆ ಜಾಸ್ತಿ ಆಯ್ತಲ್ಲ ಅನ್ನೋ ಹೊಟ್ಟೆ ಕಿಚ್ಚು. ನನಗಿಂತ ಇವ್ರು ಜನ ಹೆಚ್ಚಾಗಿ ಗೌರವಿಸ್ತಾರಲ್ಲ ಅನ್ನೋ ಹೊಟ್ಟೆ ಕಿಚ್ಚು. ನಾನು ಕೆಳಗೆ ಕೂತದೆ, ನೀವು ಸ್ಟೇಜ್ ನಿಂತಿದ್ದಾರಲ್ಲ ಅನ್ನೋದು ಹೊಟ್ಟೆ ಕಿಚ್ಚು ಸೇವಕರುಗಳಲ್ಲಿ ಬರ್ತದೆ ಇದು. ಆದರೆ ಒಂದೇ ಒಂದು ತೀರ್ಮಾನ ಬರಬೇಕು ನಮ್ಮೊಳಗೆ. ಒಂದು ಗಾದೆ ಹೇಳ್ತಾರೆ, ಅದು ಹೆಂಗೆ ಹೇಳ್ತಾರೆ ಅದು ನನ್ನ ನೆನಪಿಲ್ಲ. ಭತ್ತ ಯಾರು ಕೊಟ್ಟದೇನೋ ಅಕ್ಕಿ ಆಗಬೇಕು ಅಂತ. ಹೌದಾ? ಹಂಗೇನ ಗಾದೆ? ಭತ್ತನ ಯಾರು ಕೊಟ್ಟಿದ್ರೆ ಏನು, ನಮ್ಗೆ ಅಕ್ಕಿ ಬೇಕು ಅಷ್ಟೇ. ಯಾರ ಮೂಲಕ ಆತಂಗಳ ಸಂಪಾದನೆ ಆದೇನು? ಪರಲೋಕಕ್ಕೆ ದೇವರ ರಾಜ್ಯಕ್ಕೆ ತುಂಬಬೇಕು. ಈ ಮನೋಭಾವನೆ ನಮಗೆ ಬರಬೇಕು. ನಮ್ಮ ಸಭೆ ತುಂಬಿದ್ರೇನು, ಪಕ್ಕದ ಸಭೆ ತುಂಬಿದ್ರೇನು, ಇನ್ನೊಂದು ಸಭೆ ತುಂಬಿದ್ರೇನು, ಅವ್ರು ಬೆಳೆದ್ರೇನು, ಯಾರೇ ಬೆಳೆದ್ರು, ಯಾರ ಮೂಲಕ ರಕ್ಷಣೆ ಹೊಂದಿದ್ರು, ಎಲ್ಲಿಗೆ ಆದಾಯ ಆಗತ್ತಾರೆ ಅವರು? ಪರಲೋಕ ರಾಜ್ಯ ತುಂಬ್ತಾರೆ. ಈ ರೀತಿ ನಾವು ಸಂತೋಷ ಪಡೋರಾಗಿರಬೇಕು. ಒಂದು ವೇಳೆ ನಮ್ಮ ಸಭೆಯ ಜನ ಆಶೀರ್ವಾದ ಹೊಂದಿದ್ರೆ, ಹಿಂದಿನ ದಿನಗಳಲ್ಲಿ ಕೆಲವರು ನನಗೆ ಕೊಡುವಂಥವ್ರಿದ್ರು. ಹಿಂದೆ ತುಂಬ ಜನ ನನಗೆ ಕೊಡುವಂಥವ್ರಿದ್ರು. ಕೊಡೋದು ನೋಡಿ ಕೆಲವು ಹೊಟ್ಟೆಗೆ ಬಿಟ್ಬಿಡ್ತು. ಏನು ಮಾಡಿದ್ ನೋಡಿ, ಯಾಕೆ ಕೊಟ್ಟರು ಪಾಸ್ಟರ್ಯವರು? ಕೊಡಬೇಕು. ಎಲ್ಲರೂ ಹೇಳ್ರಿ. ಕೆಲವು ಕೊಡದೇರ ಕಾಲ್ರು ಕೂತಾರೆ, ಅವ್ರಿಗೂ ನಾನು ಸೇರಿಸಿರ್ತೀನಿ, ಕೊಡಬೇಕು. ಬೈಬಲ್ ಹೇಳ್ತದೆ, ನಿನಗಿರುವ ಎಲ್ಲ ಒಳ್ಳೆಗಳಲ್ಲಿ ನಿಮ್ಮ ಸಮಭಾಗ ಏನಾಗು ಪಾಲ್ ಕೊಡು. ಪಾಲ್ ಕೊಡಬೇಕು ನೀನು. ನಾನು ಸೇವಕರ ಬಗ್ಗೆ ಕೇಳಿಸ್ಕೊಂಡದ್ದು, ನಾನು ಅವ್ರ ಮೀಟಿಂಗ್ ಹೋಗಿದ್ದೆ ಮೈಸೂರಿಗೆ.
ರಾಂಬಾಬು ಅವರು ಮಹೇಶ್ವರನೆಲ್ಲ ಹೋಗಿದ್ವಿ. ಅವ್ರು ಹಿಂದಿನ ದಿನ ಮಾತಾಡ್ತಿದ್ರು, ನಾನು ಸಭೆಯ ಜನ ಯಾವುದೇ ಫಂಕ್ಷನ್ಗೆ ಯಾವುದೇ ಒಂದು ಕಾರ್ಯಕ್ರಮ ಬಟ್ಟೆ ತಗೊಳಕ್ಕೆ ಹೋದರೆ ಎಕ್ಸ್ಟ್ರಾ ನಂಗೆ ತಗೊಳ್ತಾರೆ ಅಂತ ಹೇಳ್ತಾರೆ. ಆ ಥರ ನೀವೆಲ್ಲ ತಕ್ಕೊಟ್ಬಿಟ್ಟು ನನ್ನ ಗತಿ ಯಾನಂತ ಸಹಿಸ್ಕೊಳ್ಳಲ್ಲ. ಕೆಲವರು ಒಬ್ರಿಬ್ರು ತಕ್ಕೊಟ್ರು, ಕೆಲವರು ಸಹಿಸಲ್ಲ. ಪಾಸ್ಟರ್ಗೆ ಅವರು ತಕ್ಕೊಟ್ರು ಅಂತ ಕೇಳ್ತಾರೆ. ನಾವು ಗಮನಿಸೋಣ, ಒಬ್ಬರ ಅಭಿವೃದ್ಧಿಯನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡದೆ ವೈಯಕ್ತಿಕ ಜೀವಿತದ ಮೇಲೆ ಅದು ದಾಳಿಯನ್ನು ಮಾಡುವಂಥ ಸ್ವಭಾವ ಯಾವುದು? ಹೊಟ್ಟೆ ಕಿಚ್ಚು. ಇವತ್ತು ಒಬ್ಬ ವ್ಯಕ್ತಿ ಅಭಿವೃದ್ಧಿ ಹೊಂದಿದ್ದಾರೆ. ನಮ್ಮ ದಿಲೀಪ್ ಅವರು ನೆನ್ನೆ ಕೊಳೆಗೆ ಹೋಗಿದ್ದ ಒಂದು ಮಾತು ಹೇಳಿದ್ರು, ಇಷ್ಟು ವರ್ಷದಲ್ಲಿ ನನ್ನ ಜೀವಿತದಲ್ಲಿ ಯಾರ ಜೀವನದಲ್ಲಿ ಆಗದಾನೆ ಎಲ್ಲರಿಗೂ ಜನ ಗೊತ್ತಿಲ್ಲ ಪಾಸ್ಟರ್, ನನ್ನ ಜೀವಿತದಲ್ಲಿ ಜನವರಿ 1ನೇ ತಾರೀಕಿಂದನೇ ಸುಭಿಕ್ಷೆ ಪ್ರಾರಂಭ ಆಗಿ ನಾನು ಸುಭಿಕ್ಷೆಯಲ್ಲೇ ಜೀವಿಸ್ತಾ ಇದ್ದೀನಿ ಅಂತ. ಆಮೇಲೆ ಅದನ್ನು ನೋಡುವಾಗ ನನಗೆ ಬಂದಿರುವಲ್ಲ, ನಾ ಕಾರ್ ತಗೋಬೇಕು ಅಂತ ನನಗೆ ಬರಲಿಲ್ಲ, ಇವ್ರಿಗೆ ಯಾಕೆ ಬಂತು ಅಂದುಕೊಂಡ್ರೆ ಸರಿ, ನಾನು ಅದರಲ್ಲಿ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗುತ್ತೆ. ನಾನು ಹಿಂಗೆ ಯೋಚನೆ ಮಾಡ್ಬೋದು, ದೇವ್ರು ಇನ್ನೂ ಜಾಸ್ತಿ ಕೊಡಬೇಕು, ನಂಗೆ ದಶಮ ಭಾಗ ಜಾಸ್ತಿ ಕೊಡಲಿ, ಹೌದು ತಾನೆ? ಅವ್ರು 10,000 ಸಂಪಾದನೆ ಮಾಡಿದ್ರೆ 1,000 ನಾನು ಕೊಡ್ತಾರಲ್ಲ ದೇವರು. ಈ ಮನೋಭಾವನೆಯೊಂದಿಗೆ ನಾನು ಯೋಚನೆ ಮಾಡಬೇಕು. ನೀವು ಕೂಡ ಹಾಗೆ ಮತ್ತೊಬ್ಬರ ಆಶೀರ್ವಾದ ಸಂತೋಷ ಪಡೋದ್ರಿಂದ ಆಶೀರ್ವದಿಸಲ್ಪಡುವಂಥ ಆಶೀರ್ವಾದನ ತಿಳ್ಕೊಳ್ರಿ ಫಸ್ಟ್. ಹಲ್ಲೆಲೂಯಾ. ಮತ್ತೊಬ್ಬರನ್ನ ಶ್ಲಾಘಿಸುವಂತಹ ಸ್ವಭಾವ ನಮಗೆ ಬರಬೇಕು. ಎಂಕರೇಜ್ ಮಾಡಬೇಕು. ನೀವು ಇದ್ದೀರಾ, ಭಾಳ ಸಂತೋಷ, ಮಾಡಿರಿ, ಚೆನ್ನಾಗಿರ್ರಿ, ಎಂಕರೇಜ್ ಮಾಡಬೇಕು ಅವ್ರನ್ನ. ಹೊಟ್ಟೆ ಕಿಚ್ಚು ಪಡೋದಲ್ಲ. ತುಂಬ ಜನ ಹೊಟ್ಟೆ ಕಿಚ್ಚಿನಲ್ಲೇ ಎಷ್ಟೋ ಆಶೀರ್ವಾದನ ಕಳ್ಕೊಳ್ತಾ ಇದ್ದಾರೆ. ನಾವು ಮತ್ತೊಬ್ಬರನ್ನ ಶ್ಲಾಘಿಸುವಂತಹ ಒಂದು ಸ್ವಭಾವ. ಪ್ರಕಟಣೆ 12ನೇ ಅಧ್ಯಾಯಕ್ಕೆ ಬಂದ್ರಿ. ಪ್ರಕಟಣೆ 12ನೇ ಅಧ್ಯಾಯ 10 ಮತ್ತು 11ನೇ ವಚನ. 12ನೇ ಅಧ್ಯಾಯ 10 ಮತ್ತು 11ನೇ ವಚನ. ಗಮನಿಸ್ರಿ, ಹಗಲಿರುಳು ನಮ್ಮ ಸಹೋದರರ ಮೇಲೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಯಾರಂತ ದೊಬ್ಬಲ್ಪಟ್ಟಿರೋದು? ಸೈತಾನಲ್ಲ, ದೂರು ಹೇಳುವನು. ಯಾರು ದೂರು ಹೇಳ್ತಾರೆ ಹೇಳಿ? ಹೊಟ್ಟೆ ಕಿಚ್ಕೊಡೋ. ಸೈತಾನ್ ಯಾಕೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು? ಸೈತಾನ್ ನೇಮಿಸಿರೋದು ದೇವ್ರು. ಸೈತಾನ ನೇಮಿಸಿರೋದು ಯಾವುದು? ನರಕ. ದೇವ್ರು ನಮಗೆ ನೇಮಿಸಿರೋದು ಯಾವುದು? ಇದಕ್ಕೆ ಅವನು ಹೊಟ್ಟೆ ಕಿಚ್ಚು. ನಾನು ನರಕಕ್ಕೆ ಹೋಗ್ಬೇಕಂತೆ, ಇವರು ಸ್ವರ್ಗಕ್ಕೆ ಹೋಗ್ಬೇಕಂತ. ಅದು ಹೆಂಗೆ ಹೋಗ್ತಾರೆ ನೋಡ್ತೀವಿ. ದೇವ್ರ ಹತ್ರ ಬರ್ತಾನೆ, ಸ್ವಾಮಿ ಇಂತಿಂಥ ಕಾರ್ಯಗಳು ಇವ್ರು ಮಾಡಿದ್ರು, ಇವತ್ತು ಇಂಥ ತಪ್ಪು ಮಾಡಿದ್ರು, ಇಂಥ ಪಾಪ ಮಾಡಿದ್ರು, ಅವ್ರು ಹೆಂಗೆ ನೀವು ಪರಲೋಕ ಸೇರಿಸ್ತೀಯಾ? ದೂರು ಹೇಳ್ತಾನೆ. ಇವತ್ತು ದೂರು ಹೇಳುವಂಥವರು ಯಾರಿಗೆ ಸಂಬಂಧಿಕರು ಅಂದರೆ ಸೈತಾನನ ಸಂಬಂಧಿಕರು. ಹಲ್ಲೆಲೂಯಾ. ಪಕ್ಕದಲ್ಲಿ ಕೇಳ್ರಿ, ನೀವು ದೂರು ಹೇಳ್ತೀರಾ ಅಂತ ಕೇಳಿ. ಪಾಸ್ಟ್ ಹತ್ರ ಹೇಳೋದಲ್ಲ. ಪಾಸ್ಟ್ ಹತ್ರ ಹೇಳದೆ ಬಿಟ್ಬಿಟ್ರೆ ಆಮೇಲೆ ಪಾಸ್ಟ್ ಹತ್ರ ಹೇಳಬೇಕು. ಅದು ದೂರಲ್ಲ, ಅದು ತಂದೆ. ನಿಮ್ಮ ಮಕ್ಕಳು ತಂದೆ ಹತ್ರ ತಪ್ಪಲ್ಲಿ ಹೇಳಬೇಕು. ನಾನು ಸೇವೆ ಮುಗಿಸ್ಕೊಂಡು ತುಂಬ ಒತ್ತಡದಿಂದ ಬರ್ತೀನಿ, ನಮ್ಮ ಸಂಬಳ ಸ್ಟಾರ್ಟ್ ಮಾಡ್ತಾನೆ. ಬಾಗಿಲು ಎಂಟ್ರಿ ಕೊಟ್ಟಿರಲ್ಲ, ಅಪ್ಪ ಇವನ ನೀವು ಮಾಡ್ದಕ್ಕಪ್ಪ, ಅಪ್ಪ ನಾನು ಹಿಂಗೆ ಮಾಡ್ದೆ, ನಾನು ಕಿತ್ಕೊಂಡಕ್ಕಪ್ಪ, ನಾನು ಹಿಂಗೆ ಎಲ್ಲವನ್ನ ದೂರ ಹೇಳ್ತಾನೆ. ಹಲ್ಲೆಲೂಯಾ. ಅದು ತಪ್ಪ ಸರಿನಾ? ಸರಿ, ನನಗೇ ಹೇಳಬೇಕು ಅವನು, ನಾನು ಅವನಪ್ಪ. ನೀವೆಲ್ಲರೂ ಕೂಡ ಸಭೆಯಲ್ಲಿ ನನಗೇ ಹೇಳಬೇಕು. ಅದು ದೂರಲ್ಲ, ಅದುವೇ ಸರಿಯಾದ ಕ್ರಮ. ಅದೇ ನನ್ನನ್ನು ಬಿಟ್ಟು ಮತ್ತೊಬ್ಬರಿಗೆ ಹೇಳಿದಾಗ ಅದು ತಪ್ಪಾಗುತ್ತೆ, ಅದು ಹೊಟ್ಟೆ ಕಿಚ್ಚಾಗುತ್ತೆ. ದೂರುಗಾರನು ದೊಬ್ಬಲ್ಪಟ್ಟು. ಮತ್ತೆ ಹೇಳ್ತೀನಿ, ನೀವು ದೂರ ಹೇಳೋದಾದರೆ ಒಂದಲ್ಲ ಒಂದಿನ ಆತ್ಮೀಕತೆಯಿಂದ ದೊಬ್ಬಲ್ಪಟ್ಬಿಡ್ತೀರಿ, ಸಭೆಯಿಂದ ದೊಬ್ಬಲ್ಪಡ್ತೀರಿ, ಆತ್ಮೀಕತೆಯಿಂದ ಹೊರಗೋಗ್ತೀರಿ. ದೂರು ಹೇಳುವ ವಿಷಯದಲ್ಲಿ ಮೀನ್ಸ್ ಹೊಟ್ಟೆ ಕಿಚ್ಚುಪಡುವ ವಿಷಯದಲ್ಲಿ ಬಹಳ ಎಚ್ಚರಿಕೆ. ನಿನ್ನ ಕುಟುಂಬದ ವಿರುದ್ಧವಾಗಿ, ನಿನ್ನ ಆತ್ಮಿಕತೆ ವಿರುದ್ಧವಾಗಿ, ನಿನ್ನ ಮನೆ ವಿರುದ್ಧವಾಗಿ ಮತ್ತೊಬ್ಬರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರಾ? ನೀನು ನಂಬು, ದೇವರು ನನ್ನ ಜೊತೆನೇ ಇರೋದು. ಆಮೇಲೆ ಕೆಲವು ಕ್ರಿಮಿನಲ್ಗಳು ನಮ್ಮ ಸಭೆಯಲ್ಲಿ ಹೊಟ್ಟೆ ಕಿಚ್ಚು ಜಾಸ್ತಿ ಪಡ್ತಾರೆ. ಯಾಕೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟೆ? ನನ್ನಿಂದ ನೀನು ಎಷ್ಟು ದೇವ್ರ ಜೊತೆಗವರ ಕಾಣ ಹೋಗುವ ಸುಮ್ಮನೆ, ನನ್ನಿಂದ ದೇವರು ನಿನ್ನ ಜೊತೆಗವ್ರೆ ಅಂತ ಇನ್ನೂ ಹೊಟ್ಟೆ ಕಿಚ್ಚು ಜಾಸ್ತಿ ಮಾಡ್ಕೊಳ್ಳೋಂಥ ಕ್ರಿಮಿನಲ್ಗಳು ಇದ್ದಾರೆ. ಆ ಥರ ನಿಮ್ಮಿಂದ ಅವನು ದೇವ್ರ ದೂರ ಇರಿಸಬೇಡಿ, ದೇವ್ರ ಜೊತೆ ಇರಿಸಬೇಡಿ, ನಿಮ್ಮಿಂದ ದೂರ ಮಾಡ್ಕೋಬೇಡಿ. ಹಲ್ಲೆಲೂಯಾ. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ. ಯಾಕೋ ನನಗೆ ಸಮಯನೇ ಸಾಲ್ತಿಲ್ಲ ಅಂತ ಅನಿಸ್ತಿದೆ ನಾನು ಹೇಳಬೇಕಾದ ವಿಷಯಗಳಿಗೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ಅದರ 33ನೇ ವಚನ ಮತ್ತು 34ನೇ ವಚನ ಓದೋಣ.
ದೇವರೇ ನಮ್ಮನ್ನು ನೀತಿವಂತನೆಂದು ನಿರ್ಣಯಿಸುವವನಾಗಿದ್ದಾನೆ. ಅಪರಾಧಿಗಳನ್ನು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಈ ವಚನನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ನಮ್ಗೆ ಹೊಟ್ಟೆಗೆ ಬರಲ್ಲ. ಇನ್ಮೇಲೆ ಈ ವಚನನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸಲ್ಲ. ನಾವು ದೇವ್ರ ವಾಕ್ಯನ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ. ಎಲ್ಲರೂ ತೆಗೆದುಕೊಂಡಿದ್ದೀರಾ? 33ನೇ ವಚನ ಹೇಳ್ತದೆ, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರು ಪ್ರಶ್ನೆ ಕೇಳ್ತಿದ್ದಾರೆ. ಎಲ್ಲರ ಜೊತೆ ಇದ್ದೀರಾ? ಬೇಗಿ ಅವರನ್ನ ಯಾರು ಆರಿಸ್ಕೊಂಡಿರೋದು? ದೇವರು. ಅವರು ತಪ್ಪು ಮಾಡ್ತಾರೆ, ಅವರು ಪಾಪ ಮಾಡ್ತಾರೆ, ಅವರು ಅವಿಧೇಯರಾಗ್ತಾರೆ. ಈಗ ನನ್ನನ್ನು ಬಿಟ್ಟು, ಸಭಾಪಾಲಕನಾಗಿ ಬಿಟ್ಟು ನೀವು ಆಕೆ ಮೇಲೆ ತಪ್ಪನ್ನು ಹೊರಿಸಿದ್ರೆ ದೇವ್ರು ನಿಮ್ಮನ್ನು ಏನು ಕೇಳ್ತಾರೆ ಗೊತ್ತಾ? ಈ ವಚನ ಅಂತ ಹೇಳಿ ನೋಡೋಣ, ಓದಿ ಹೇಳಿ ನೋಡೋಣ. ಅವಳ ಮೇಲೆ ತಪ್ಪು ಹೊರಿಸೋಕ್ಕೆ ನೀನು ಯಾರು? ಯಾರು ಕೇಳೋ ಪ್ರಶ್ನೆ ಇದು? ದೇವ್ರು ಕೇಳೋ ಪ್ರಶ್ನೆ. ಇವು ಆಲೋಚನೆ ಮಾಡಿ. ಈ ಥರ ಒಬ್ಬ ವ್ಯಕ್ತಿಯನ್ನು ಒಬ್ಬ ವ್ಯಕ್ತಿ ವಿಷಯ ದೇವರು ನನ್ನ ಪ್ರಶ್ನೆ ಮಾಡ್ತಾರೆ ಅಂದರೆ ಇನ್ನೊಂದು ಮಾತು ಹೇಳ. ಈಗ ನನ್ನ ಸಾಮುವೇಲ್ ಸಮೃದ್ಧಿ ಇಬ್ಬರು ಮಕ್ಕಳಿದ್ದಾರೆ. ಮಗನೇ ನೀನು ಅವನ ಮೇಲೆ ಹೇಳಬಾರ್ದು, ಸುಮ್ಮನೆ ತೊಂದರೆ ಇಲ್ಲ, ನಾನು ನೋಡ್ಕೋತೀನಿ ಅಂತ ಹೇಳೋದು ಒಂದು ರೀತಿ. ಅವನ ಮೇಲೆ ತಪ್ಪು ನೀನು ಯಾರು ಒಂದು ಅರ್ಥ ಏನು ಗೊತ್ತಾ? ಸಂಬಂಧಗಳನ್ನ ಕಡ್ಕೊಂಡು ಹೇಳುವಂಥ ಮಾತು. ನೀನು ಯಾರು ಅಂತಂದರೆ ನೀನು ನನಗೆ ಮಗ ಅಲ್ಲ ಅಂತ ಅರ್ಥ. ಅರ್ಥ ಆಯ್ತಾರ ಹೇಳ್ತು? ದೇವರೇ ನೀನು ಯಾರು ಅಂತ ಕೇಳಿದ್ರೆ ಮತ್ತೊಬ್ಬರ ಬಗ್ಗೆ ತಪ್ಪು ಹೊರಿಸಿದ್ರೆ ನೀನು ಸೈತಾನ ಮಗನಾಗಿರೋದ್ರಿಂದ ನೀನು ಯಾರು ಅಂತ ಅವ್ರು ಕೇಳ್ತಾರೆ. ದೂರುಗಾರನ ಸಹವಾಸ ಮಾಡಿದೀಯ ಅಂತ ಅರ್ಥ ಆಗ್ತದೆ. ನೀನು ಯಾರು ಅಂತ ಕೇಳಬಾರ್ದು ದೇವರು ನಮ್ಮನ್ನ. ಹಲ್ಲೆಲೂಯಾ. ಆಗಿದ್ರೆ ಮತ್ತೊಬ್ಬ ವ್ಯಕ್ತಿ ತಪ್ಪೇ ಮಾಡ್ತಿದ್ರು, ನಾವು ಅದೇನು ಮಾಡಬಾರ್ದು? ಕೇಳೋದು ಬೇಡ. ಅದಕ್ಕೆ ಬದಲಾಗಿ ವಿಶ್ವಾಸಿಗಳನ್ನ ಏನು ಮಾಡೋಣ? ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಆಮೇಲೆ ಈಗಿದ್ದಾಗ ಮಾತ್ರ ನಮ್ಮ ಸಭೆ ಆತ್ಮೀಕತೆಯಲ್ಲಿ ವೃದ್ಧಿ ಅಂತ ಹೋಗ್ತದೆ, ಹೆಚ್ಚಿಸ್ತಾ ಹೋಗ್ತದೆ. ಹಾಗಂತ ಪಾಪಿಗಳನ್ನ ಸಹಿಸಿಕೊಡಿ ಅಂತಲ್ಲ ಬೈಬಲ್ ಹೇಳೋದು. ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ನಮ್ಮ ಮಾತು ಬದಲಾಯಿಸಲಿಕ್ಕೆ ಆಗದಿರೋ ಕಾರ್ಯಗಳು ನಮ್ಮ ಪ್ರಾರ್ಥನೆ ಬದಲಾಯಿಸುತ್ತೆ. ಇವತ್ತು ತುಂಬ ಜನ ನಾವು ಮಾಡಿದಂಥ ಮಾತಿನಲ್ಲಿ ಬದಲಾಯಿಸ್ಬಿಡ್ತೀವಿ ಅಂತ ಟ್ರೈ ಮಾಡ್ತೀವಿ. ನಮ್ಮ ಮಾತು ಬದಲಾಯಿಸಲ್ಲ. ನಮ್ಮ ಮಾತು ನಮ್ಮನೆ ಮಕ್ಕಳೇ ನಾವು ಬದಲಾಯಿಸಿದೀವ? ಆಗಲ್ಲ. ನಮ್ಮನೆಯವರೇ ನಾವು ಬದಲಾಯಿಸೋಕ್ಕಾಗಲ್ಲ. ಈ ಮತ್ತೊಬ್ಬರನ್ನ ಬದಲಾಯಿಸಿದ ನಾವು ಯಾರು? ಎರಡು ವಿಚಾರ. ಒಂದು, ನಮ್ಮನ್ನು ತಪ್ಪು ಹೊರಿಸಲಿಕ್ಕೆ ನೀನು ಯಾರು ಅಂತ ದೇವರು ಕೇಳ್ತಾರೆ. ಎರಡನೇ ವಿಚಾರ, ಯೇಸು ಸ್ವಾಮಿ ಸಮಾಧಿಯಿಂದ ಎದ್ದು ದೇವರ ಬಲಗಡೆ ಕೂತಿರೋದು ಏನಕ್ಕೆ ಅಂದರೆ ತಪ್ಪು ಮಾಡಿರೋ ನನ್ನ ವಿಷಯದಲ್ಲಿ ಬೇಡ್ಕೊಳಕ್ಕೆ. ಏನಕ್ಕಾಗಿ ದೇವರ ಬಲಗಡೆ ಕೂತಿದ್ದಾರೆ? ತಪ್ಪು ಮಾಡಿರುವ ನನ್ನ ವಿಷಯದಲ್ಲಿ ಬೇಡಿಕೊಳ್ತಾರಂತೆ. ನಾವೇನು ಮಾಡ್ತಿದ್ದೀವಿ? ಅದಕ್ಕೊಂದು ನಾಟಕನೇ ಮಾಡಿಸ್ಬಿಡ್ಬೇಕು ಸ್ಟೇಜ್ ಮೇಲೆ ಅನಿಸುತ್ತೆ ನನಗೆ. ಅರ್ಥ ಮಾಡ್ಕೊಳ್ರಿ. ನನ್ನ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೀನಿ, ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ತಪ್ಪನ್ನ ಮಹೇಶ್ವರ ನೋಡಿದ್ರು. ಈ ನನ್ನ ತಪ್ಪುಗೋಸ್ಕರ ಅಲ್ಲಿ ಯೇಸು ಸ್ವಾಮಿ ಕೂತು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಏನಂತ ಪ್ರಾರ್ಥಿಸ್ತಿದ್ದಾರೆ? ಅವನ ತಪ್ಪನ್ನು ಕ್ಷಮಿಸ್ಬಿಡಪ್ಪ, ನಾನು ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದೀನಿ, ಅವನ್ನ ಕ್ಷಮಿಸ್ಬಿಡು ಅಂತ. ಈ ಮಹೇಶ್ ಅವ್ರು ಏನು ಹೇಳ್ತಾರೆ? ಇವ್ರು ಮಾಡಿರೋದು ತಪ್ಪು ಅಂತ ದೂಷಿಸ್ತಿದ್ದಾರೆ. ಬೈಬಲ್ ಅವ್ರೇನು ಹೇಳ್ತಾರೆ ಗೊತ್ತಾ? ನಾನೇ ಕ್ಷಮಾಪಣೆ ಹೋಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ದೂರ ವರ್ಷಕ್ಕೆ ನೀನು ಯಾರು? ಅದ್ರ ಅರ್ಥ ಏನು ಗೊತ್ತಾ? ನಿನ್ನ ಪ್ರಾರ್ಥನೆಗೆ ಯೇಸು ಸ್ವಾಮಿ, ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ, ನನ್ನ ಪ್ರಯತ್ನಕ್ಕೆ ಉತ್ತರ ಸಿಕ್ಕಿದೆ ನೋಡಮ್ಮ ಅಂತ ದೇವ್ರ ಸಂಗಡ ಯುದ್ಧ. ಅರ್ಥ ಆಯ್ತಾನೆ ಹೇಳಿದ್ದು? ಯೇಸು ಸ್ವಾಮಿ ಯಾವುದಕ್ಕೋಸ್ಕರ ಪ್ರಯತ್ನಿಸಿದ್ದಾರೆ? ನನಗೆ ಕ್ಷಮಾಪಣೆಗಾಗಿ. ಇವರು ಯಾವುದಕ್ಕೋಸ್ಕರ ಪ್ರಯತ್ನಿಸಿದ್ದಾರೆ? ದೂಷಣೆ ಆಗೋದಕ್ಕಾಗಿ, ಶಿಕ್ಷೆ ವಿಧಿಸ್ಲಿಕ್ಕಾಗಿ. ಈಗಿರುವಾಗ ನಾವು ಮತ್ತೊಬ್ಬರ ಬಗ್ಗೆ ಆಗಿದ್ದರೆ ದೂಷಣೆ ಮಾಡಬೇಕಾ? ಮಾಡಲೇಬಾರದು. ಹಲ್ಲೆಲೂಯಾ. ಮತ್ತೊಬ್ಬ ವ್ಯಕ್ತಿ ಬಗ್ಗೆ ದೂಷಣೆ ಮಾಡೋದಕ್ಕಿಂತ ಮುಂಚೆ ಯಾವಾಗಲೂ ರೋಮ 8:33-34 ವಚನ ಅಂತ ಓದ್ರಿ. ನೀನು ಯಾರು ಅಂತ ಕೇಳ್ತಾರೆ ಮತ್ತೊಬ್ಬರ ಬಗ್ಗೆ ತಪ್ಪು ಹೊರಿಸಲಿಕ್ಕೆ. ತಪ್ಪು ಹೊರಿಸೋದು ಯಾರು ಗೊತ್ತಾ? ಹೊಟ್ಟೆ ಕಿಚ್ಚುಳ್ಳಂಥ ವ್ಯಕ್ತಿ. ಹೊಟ್ಟೆ ಕಿಚ್ಚುಳ್ಳಂಥ ವ್ಯಕ್ತಿ. ಇವತ್ತು ನಾನು ಇನ್ನೂ ಹೇಳ್ತೀನಿ, ಇಲ್ಲಿ ಸಭೆಗಿಂತ ಅಷ್ಟೂ ಜನರು ಗುರುತಾಗಿ ಅನೇಕ ವೀಕ್ನೆಸ್ಗಳು ಗೊತ್ತಿರೋದು ನನಗೇನೆ ಜಾಸ್ತಿ. ನಾನು ಯಾರ ಬಗ್ಗೆನೂ ಗುಣಗಾಡಲ್ಲ, ಯಾರ ಬಗ್ಗೆನೂ ಹೇಳಲ್ಲ. ಮಿತಿ ಮೀರಿದಾಗ ಕೆಲವು ಸಂಗಡ ನಾನು ಹಂಚ್ಕೋತೀನಿ. ಮಿತಿ ಮೀರಿದಾಗ ನಾನು ಯಾರ ಜೊತೆಗೂ ಅವರಿವರ ತಪ್ಪುಗಳನ್ನು ಹೇಳಲ್ಲ. ಹಲ್ಲೆಲೂಯಾ. ತಪ್ಪನ್ನು ಕಾಣ್ತೀರಾ, ಅದನ್ನು ತಪ್ಪಾಗಿ ನೋಡಬೇಡಿ. ಕಳೆದ ವಾರ ಏನೇನು ಹೇಳಿದ್ದೀನಿ, ಒಳ್ಳೆ ಥರದಲ್ಲಿ ನೋಡಿರಿ, ಒಳ್ಳೆ ದೃಷ್ಟಿಯಿಂದ ನೋಡಿರಿ. ನಾನು ಕಳೆದ ಹೇಳಿದ್ನಲ್ಲ, ಯಾರೋ ನನಗಿವತ್ತು ನನ್ನ ಸೇವೆ ವೃದ್ಧಿ ಆಗ್ತಿರೋದು ತುಂಬ ಪ್ರಯಾಸ ಪಡ್ತೀನಿ. ಅಲ್ಲಲ್ಲಿ ಯಾರೋ ಸಿಕ್ಕಿದಾಗ ಪಾಸ್ಟರ್ ಅಂತ ತಕ್ಕಳಿ ಬಂದು ನಾನು ತಕ್ಕೊಡ್ತೀನಿ ಅಂದರೆ ನಾನು ಸಂತೋಷ ಹೋಗಿ ತಗಸ್ಕೊತೀನಿ. ತಪ್ಪ? ಪಾಸ್ಟರ್ ಜೊತೆ ಹೋಗಿದ್ರು, ಯಾತಿಕ್ಯ ನಿಂಗೆ ಮೇಲ್ ಮಾಡಬೇಕಿತ್ತ ನಾನು?
ಏನು ತಗೊಳಕ್ಕೆ ಹೋಗಿದ್ದೆ, ಯಾಕೆ ಹೋಗಿದ್ದೆ, ಎಷ್ಟೊಂದು ಗಾಡಿ ಕರ್ಕೊಂಡೋದೆ ಹೇಳ್ಬೇಕಾ? ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಾನು ಕರ್ಕೋದು ಪಾಸ್ಟ್ ತಗೊಳ್ತೀನಿ ಅಂದರೆ ನೀ ಅದಕ್ಕೆ ಅವ್ರ ಜೊತೆಗೆ ಯಾಕೆ ಹೋಗಿರೋ ಅನ್ಕೋಬೇಡ. ನೆಕ್ಸ್ಟ್ ನಾನು ಕರ್ಕೊಂಡೋಗಿ ಅವ್ರ ಸೇವೆಗಳನ್ನು ತಗೊಳ್ತೀನಿ. ಕಳೆದ ನಿನ್ನೆ ನಮ್ಮ ಮನೆಗೆ ಅವರು ಸಹೋದರಿ ಒಂದು 5 kg 10 kg ಅಕ್ಕಿ ಮತ್ತು ಒಂದು 5 ಲೀಟ್ರು ಎಣ್ಣೆ, ಸೋಪ್ಸು ಎಲ್ಲ ತಂದು ಕೊಟ್ಟಿದ್ರು. ಯಾರಿಗೂ ಅಂತ ಹೇಳಿದಾಗ ಒಂದು ನಮ್ಮ ಸರ್ವಿಸ್ ಸಿಸ್ಟರ್ ಬಗ್ಗೆ ಹೇಳಿದ್ರು. ದೇವರು ಕೋಟಿ ಸ್ತೋತ್ರ ಮಾಡಿ ಸೇವಕರನ್ನ ಪ್ರೀತಿಸಿ ಅವ್ರ ಮನೆಗೆ ತಂದು ರೇಷನ್ ಕೊಟ್ಟಿದ್ರು. ಕಳೆದ 6 ತಿಂಗಳಲ್ಲಿ ನಮ್ಮ ಜಯಪ್ರಕಾಶ್ ಅವರು ಒಂದು ಕಟ್ಟೆ ಅಕ್ಕಿ ಮನೆಗೆ ತಂದು ಕೊಟ್ಟರು. ಹಲ್ಲೆಲೂಯಾ. ಇನ್ನೊಂದು ಸಲ ಇವ್ರು ಗಾಡಿ ಸಿಕ್ಬಿಟ್ರು, ಕರ್ಕೊಂಡು ಹೋಗ್ಬೇಕಾ ಬೇಡವ? ನಾನು ಅದಕ್ಕೆ ಹೋದ್ರು ಅವ್ರ ಜೊತೆಗೆ. ಹೊಟ್ಟೆ ಕಿಚ್ಚಿಗೆ ಅವಕಾಶ ಕೊಡುವುದು ಬೇಡಿ. ಪ್ರಾರಂಭ ಹೇಳ್ತಾ ಇದ್ದೀನಿ, ಹೊಟ್ಟೆ ಕಿಚ್ಚು ನಮ್ಮ ಕೊಲೆಗೆ ನಮ್ಮನ್ನು ಗುರಿ ಮಾಡಿಬಿಡ್ತಾರೆ, ಕೊಲೆಗೆ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ. ಹೊಟ್ಟೆ ಕಿಚ್ಚು ಪಡೆದೇ ಇರೋಣ. ಎಚ್ಚರವಾಗಿದ್ರಲ್ವಾ? ಸೌಲನ ವಿಷಯದಲ್ಲಿ ದಾವೀದನು ಏನು ತಪ್ಪು ಮಾಡೋಣ ಅಂತ ಹೊಟ್ಟೆ ಕಿಚ್ಚು ಪಟ್ಟ? ಹೊಗಳಿದ್ರು. ಸೌಲನು ಕೊಂದದ್ದು 1000, ದಾವೀದನ ಕೊಂದದ್ದು 10,000. ಈ ಹೊಗಳಿಕೆ ಮಾತನ್ನು ಕೇಳಿ ಸೌಲ ಏನು ಅನ್ಕೋಬೋದಾಗಿತ್ತು? ನಾನು ಆಗಲೇ ಹೇಳ್ತಲ್ಲ, ಭತ್ತ ಯಾರು ಕೊಟ್ಟಿದ್ರೇನೋ ಅಕ್ಕಿ ಮಾತ್ರ ಬೇಕು ನಮಗೆ. ಜಯ ಯಾರು ಸಿಕ್ಕಿದ್ರೇನು, ಹೆಂಗೆ ಸಿಕ್ಕಿದ್ರೇನಂತೆ? ವಿರೋಧಿ ಸಾಯ್ಬೇಕು, ನಮಗಷ್ಟೇ ನಮಗೆ ಜಯ ಹೊಂದಬೇಕು. ದಾವೀದನು ಯುದ್ಧ ಮಾಡಿ ಗೆದ್ದದ್ರಿಂದ ಯಾರಿಗೆ ಜಯ? ಸೌಲನಿಗೆ, ಇಸ್ರಾಯೇಲರಿಗೆ. ಆದರೆ ಅವನೇ ಅಂದುಕೊಂಡ ನನ್ನ ಮೂಲಕ ಜಯ ಸಿಗಲಿಲ್ವಲ್ಲ ಅನ್ನುವಂಥ ಯೋಚನೆ ಬಂದ್ಬಿಡ್ತು. ಸಭೆಯ ದೇವಚಂದ್ರೆ ಸೈತಾನಿಂದ ಉಪಯೋಗಿಸ್ಕೊಳ್ತಾನೆ. ನಿನ್ನನ್ನು ಹೊಗಳಿಲ್ವಲ್ಲ. ಇವತ್ತು ಕೆಲವು ಸಾರಿ ಸಭೆಯಲ್ಲಿ ನಿಂತು, ಸ್ಟೇಜ್ ಮೇಲೆ ನಿಂತು ಕೆಲವು ಹೆಸರನ್ನ ಉಚ್ಚಾರಣೆ ಮಾಡಿದ್ರೆ ಸಾಕು, ಕೆಲವರು ಕಣ್ಣು ಬಿಡುತ್ತಾ ಅವ್ರ ಮೇಲೆ. ಪಾಸ್ಟ್ರು ಯಾವಾಗಲೂ ಅವ್ರ ಹೆಸರು ಕುಮಾರ್ ಮನೇಶ್ ಹೇಳ್ತಾವ್ರಲ್ವ, ತಂದೆ ಕಂತಡ. ಅದೇ ಕಾರಣ ನಮ್ಮ ಭಾಷೆ ಹೇಳ್ತಾರೆ ಪಿಟ್ಟಿಂಗಿನ ತಡಿ ಅವರಿಗಿರುವ ಪ್ರಯತ್ನ ಮಾಡಿಬಿಡ್ತಾರೆ. ಇದು ಯಾವುದಕ್ಕೂ ನಮ್ಮ ಹೃದಯದಲ್ಲಿ ಅವಕಾಶ ಕೊಡದೆ, ದೇವರೇ ನಾನು ಹೊಟ್ಟೆ ಕಿಚ್ಚಿನಿಂದ ಆದಷ್ಟು ದೂರವಾಗಿ ನಿನ್ನನ್ನು ನಾನು ನೆಚ್ಚಿಸಲಿಕ್ಕೆ ಮನಸ್ಸು ಮಾಡ್ತೀನಿ. ಈ ತವಕನವನ್ನು ಹೆಚ್ಚಾಗಬೇಕು. ಸೌಲ ಹೆಂಗಸರವನ್ನು ಹೊಗಳ್ಬಿಟ್ರು. ದಾವೀದನ ಬಂದದ್ದು 10,000 ಅಂತ. ಈಗಲೇ ಇದ್ದಾನೆ, ಅವನು ರಾಜನಾಗ್ಬಿಡ್ತಾನೆ. ಅವನು ರಾಜನಾಗಿರಲಿಲ್ಲ, ರಾಜನಾಗ್ಬಿಡ್ತಾನೆ ಅನ್ನುವಂಥ ಹೊಟ್ಟೆ ಕಿಚ್ಚಿನಲ್ಲಿ ಮುಂದೆ ಹೊಡೆದ, ಸತ್ತು ಹೋದ. ಗಮನಿಸಿ, ಹೊಟ್ಟೆ ಕಿಚ್ಚುಪಟ್ಟಂತಹ ಕಾಯಿನ ಏನದ? ಕೊಲೆಗಾರನಾದ. ಇಲ್ಲಿ ಹೊಟ್ಟೆ ಕಿಚ್ಚುಪಟ್ಟಂಥ ಸೌಲ ಏನದ? ಕೊಲೆ ಆದ. ಮೀನ್ಸ್ ಆತ್ಮಹತ್ಯೆ ಮಾಡಿಕೊಂಡವ. ಆಲೋಚನೆ ಮಾಡಿ, ಹೊಟ್ಟೆ ಕಿಚ್ಚುಪಟ್ಟರೆ ಏನೆಲ್ಲ ಸಂಭವ ನಡೀತದೆ. ಕಾಯಿನ ಹೊಟ್ಟೆ ಕಿಚ್ಚುಪಟ್ಟು ಕೊಲೆ ಮಾಡ್ದ, ಸೌಲನು ಹೊಟ್ಟೆ ಕಿಚ್ಚುಪಟ್ಟು ಆತ್ಮಹತ್ಯೆ ಮಾಡ್ಕೊಂಡ. ಪಕ್ಕದಲ್ಲಿ ಕೇಳಿ, ನೀವು ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂದರೆ ಹೊಟ್ಟೆ ಕಿಚ್ಚು ಪಡಬೇಡಿ, ಹೊಟ್ಟೆ ಕಿಚ್ಚು ಪಡಬೇಡಿ. ಆತ್ಮಹತ್ಯೆ ಮಾಡ್ಕೊಳ್ಳೋ ಸನ್ನಿವೇಶ ತಂದುಬಿಡ್ತಾನೆ ಸೈತಾನನು. ಎಷ್ಟೋ ಮಕ್ಕಳು ಅವ್ರು ಗೆದ್ದಿದ್ದಾರಲ್ಲ, ಅವ್ರು ನನಗಿಂತ, ನಾನು ತುಂಬ ಸಾರಿ ಹೇಳಿದ್ದೀನಿ, ಹೊಟ್ಟೆ ಕಿಚ್ಚು ಅನ್ನೋದು. ನಾನು ಪ್ರಾರಂಭದಲ್ಲಿ ಒಂದು ಉದಾಹರಣೆ ಹೇಳ್ತೆ. ಊಟದ ಮನೆ, ಮದುವೆ ಮನೆಗೆ ಹೋಗ್ತೀವಿ, ಚೌಟ್ರಿಗೆ ಊಟಕ್ಕೆ ಕೂತಿರ್ತೀವಿ, ಎಲ್ರಿಗೂ ಎಲೆ ಕೊಟ್ಕೊಂಡ್ಬರ್ತಾರೆ. ಪಕ್ಕದವ ಎಲೆ ದೊಡ್ಡದಾಗಿದ್ರೆ ಸಹಿಸಕ್ಕಾಗಲ್ಲ, ಅವ್ನು ಕರಾತೀನಿ, ನನಗೆ ಎಲೆ ಚೇಂಜ್ ಮಾಡು. ಅವನೆಲೆ ಚಿಕ್ಕದಾಗಿದ್ದರೆ ನಂದು ಚಿಕ್ಕದಾಗದ ಬಿಡೋದು ಕೂತಿರ್ತೀವಿ. ಪಕ್ಕದವನ ಎಲೆ ದೊಡ್ಡದಾಗಿದ್ದರೆ ಊಟದ ಎಲೆ ಕೊಡೋಣ ಬಿಡೋದೇ ಇಲ್ಲ. ಕರೆದು ಎಲೆ ಚೇಂಜ್ ಮಾಡ್ಸ್ಕೊಂಡು ನೆಮ್ಮದಿ ಇರಲ್ಲ. ತಿನ್ನಾನ ಇಷ್ಟೇ, ಆಗ ಎಲೆ ಮಾತ್ರ ಅವನಿಗಿಂತ ನಾನು ದೊಡ್ಡದಿರಬೇಕು. ಈ ಹೊಟ್ಟೆ ಕಿಚ್ಚೆ ನಮ್ಮ ನೆಮ್ಮದಿನೇ ಹಾಳು ಮಾಡಿಬಿಡುತ್ತೆ, ಹೆಸರನ್ನೇ ಹಾಳು ಮಾಡಿಬಿಡುತ್ತೆ. ಹಲ್ಲೆಲೂಯಾ. ನನಗೂ ಕೆಲವು ಸಲ ಎಲೆ ಹಾಕೋದೆಲ್ಲ ಈ ಥರ ಯೋಚನೆ ಬರ್ತದೆ. ಪಕ್ಕದವ್ರು ಎಲೆ ನೋಡಬಾರ್ದು, ಪಕ್ಕದ ಎಲೆಯನ್ನು ಮುಚ್ಕೊತೀನಿ. ನಾನು ತಿನ್ನೋದಕ್ಕೆ ಕರೆಕ್ಟಾಗಿದೆಯಾ, ಓಕೆ ಸಾಕು ಅನ್ನೋ ಥರ ನಾನು ಯೋಚನೆ ಮಾಡಬೇಕೀಗ. ಚಿಕ್ಕ ಚಿಕ್ಕ ವಿಚಾರಗಳು, ಮತ್ತೊಬ್ಬರ ಅಭಿವೃದ್ಧಿಯನ್ನು ನೋಡಿ ನನಗೆ ಹೊಟ್ಟೆ ಕಿಚ್ಚು ಪ್ರಯತ್ನ ಮಾಡ್ತೀವಿ, ಬಂದ್ಬಿಡುತ್ತೆ ನಮ್ಮಲ್ಲಿ. ಹಲ್ಲೆಲೂಯಾ. ಕೋಪ ಮತ್ತು ಹೊಟ್ಟೆ ಕಿಚ್ಚಿಗೆ ಅದು ಅವಕಾಶ ಆಗಿಬಿಡುತ್ತೆ. ಹೆಚ್ಚು ಅಪಾರ್ಥ ಮಾಡ್ಕೊಳ್ಳೋರು ಯಾರು ಗೊತ್ತಾ? ಅಪಾರ್ಥ ಅಂದರೆ ಅರ್ಥ ಏನು ಹೇಳಿ? ತಪ್ಪಾಗಿ ತಿಳ್ಕೊಳ್ಳುವಂಥದ್ದೇ. ಹೊಟ್ಟೆ ಕಿಚ್ಚುಳ್ಳಂಥ ವ್ಯಕ್ತಿ ಅಪಾರ್ಥಕ್ಕೆ ನಮ್ಮನ್ನು ನಡೆಸ್ಬಿಡುತ್ತೆ. ಏನು ಹೇಳಿದ್ರು ಅದು ಅಪಾರ್ಥವಾಗಿ ಕಾಣುತ್ತೆ. ಕೆಲವು ನೋಡಿದ್ರೆ ಏನು ಹೇಳಿದ್ರು ತಪ್ಪಾಗಿ ತಗೋತಾರೆ. ನಿಮ್ಮಲ್ಲಿ ಇದ್ದಾರಂಥವ್ರು ಏನು ಮಾಡಿದ್ರು ತಪ್ಪೆ. ನಾನು ಲೇಟಾಗಿ ಬಂದರೂ ಇಲ್ಲಿ ತಪ್ಪೆ, ಒಂದು ಫೋನ್ ಮಾತಾಡ್ತಿದ್ರು ತಪ್ಪೆ, ಒಬ್ಬರ ಜೊತೆ ಹೆಂಗಾಡ್ಬಿಟ್ರು ತಪ್ಪೆ. ಅದರ ಅರ್ಥ ಗೊತ್ತಾ? ಎಲ್ಲವನ್ನು ಅಪಾರ್ಥವಾಗಿ ತೆಗೆದುಕೊಳ್ಳುವಂಥ ಈತನಲ್ಲಿ ಹೊಟ್ಟೆ ಕಿಚ್ಚು ಎಕ್ಕಡ್ಸಕ್ಕೋಗಿ ತುಂಬೋದ ಅಂತ ಅರ್ಥ. ಜಾಸ್ತಿ ತುಂಬಿಕೊಂಡಿದ್ದಾಳೆ ಅಂತ ಅರ್ಥ. ಎಲ್ಲವನ್ನು ಅಪಾರ್ಥವಾಗಿ ತಗೋಬೇಡಿ. ತಪ್ಪಾಗಿ ಹೇಳಿದ್ದನ್ನು ಅವ್ರು ಹಂಗೆಲ್ಲ ಹೇಳಿದ್ದು. ನಮ್ಮ ಪ್ರಭಾ ಹೆಚ್ಚಾಗಿ ಅದು ಮಾಡ್ತಾರೆ. ನಾನು ಯಾರು ಬೈಯಕ್ಕೆ ಹೋಯ್ತಿದ್ರೆ
ಅವ್ರ ಅಂಗಲ್ ಹೇಳಿದ್ದು ಹಿಂಗಿರಬೇಕು ಅಂತ ಕತ್ತಾರೆ ಅವರೇ. ಹೆಚ್ಚಾಗಿ ಅದನ್ನು ನಮಗೆ ಎತ್ತಿ ಎತ್ತಿ ತೋರಿಸ್ತಾರೆ. ತಪ್ಪಾಗಿ ಹೇಳಿರೋದ್ನು ಒಳ್ಳೆಯದಾಗಿ ತೆಗೆದುಕೊಳ್ಳೋ ಪ್ರಯತ್ನ ನಮಗಿರಬೇಕು. ಆಮೇಲೆ ಹಂಗೆ ಮಾಡೋಣ. ಹಲ್ಲೆಲೂಯಾ. ಅಪಾರ್ಥಕ್ಕೆ ನಮ್ಮನ್ನು ನಡೆಸಿಬಿಡುತ್ತೆ. ಮತ್ತಾಯ ಬರೆಸೋದು 9ನೇ ಅಧ್ಯಾಯ, ಮತ್ತಾಯ ಬರೆಸೋದು 9ನೇ ಅಧ್ಯಾಯ ಅದರ 8ನೇ ವಚನ ಓದೋಣ. ಮತ್ತಾಯ 9:8. ಇದನ್ನು ನಾನು ಹೇಳಿ ಮುಗಿಸ್ತೀನಿ, ಹೇಗಿರಬೇಕು ನಾವು ಅಂತ. ಈ ಮನಸ್ಸು ಹೆಂಗಿದೆ ಯೋಚನೆ ಮಾಡಿ. ಯೇಸು ಸ್ವಾಮಿಲಿ ಅದ್ಭುತ ಮಾಡ್ತಿದ್ದಾರೆ, ಜನ ಎಲ್ಲ ಅವರನ್ನು ಹೊಗಳ್ತಿದ್ದಾರೆ. ಆಗ ಜನ ಹೇಳ್ಕೊಂಡಿರುತ್ತೆ ಗೊತ್ತಾ, ದೇವರು ಮನುಷ್ಯರಿಗೆ ಇಂಥ ಒಂದು ಕೆಪಾಸಿಟಿ ಕೊಟ್ಟಿದ್ದಾರಲ್ಲ ಅಂಥೇಳಿ, ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಹೇಗಿದೆ ಯೋಚನೆ ಮಾಡಿರಿ, ನನ್ನ ಜೊತೆ ಇರ್ರಿ. ಇವತ್ತು ನಮ್ಮ ಸಭೆಯಲ್ಲಿ ಅಪರೂಪವಾಗಿ ಬಂದರು, ಸ್ವಲ್ಪ ಚುಚ್ಚಲಿ. ಮಧು ಅಪರೂಪವಾಗಿ ಚರ್ಚ್ ಒಳಗೆ ಬರ್ತಾರೆ, ಒಂದು ತಿಂಗಳಿಗೆ ಒಂದ್ಸರಿ. ಮಧು ಏನು ಮಾಡ್ತಾರೆ, ತಿಂಗಳಿಗೆ ಒಂದ್ಸರಿ ಚರ್ಚ್ ಒಳಗೆ ಬರ್ತಾರೆ. ಅವ್ರನ್ನ ದೇವರು ಘನವಾಗಿ ಆಶೀರ್ವಾದ ಮಾಡ್ತಾರೆ. ಅವರಿಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಅನೇಕರೊಳಗೆ ಅಭಿಷೇಕ ಇಳಿಯುತ್ತೆ, ಅನೇಕರು ದೇವರ ಬಿಡುಗಡೆ ಆಗುತ್ತೆ. ಆಗ ನಾವೇನು ಹೇಳಬೇಕು, ಅಪರೂಪವಾಗಿ ಚರ್ಚಿಗೆ ಬಂದು ಆದಂಥ ಮಗಳಿಗೆ ದೇವರಿಗೆ ಇಷ್ಟರ ಮಟ್ಟಿಗೆ ಆಶೀರ್ವಾದ ಮಾಡಿದಿಲ್ಲ, ನೀನು ಇಂಥ ರೀತಿ ಅಭಿಷೇಕ ಕೊಟ್ಟಿದೆಯಲ್ಲ, ದೇವರಿಗೆ ಸ್ತೋತ್ರ ಆಗಬೇಕು. ಇನ್ನೇನು ಇದು ಇನ್ನೇನು ತಗೋಬೋದು ಒಟ್ಟಿಗೆ ಸುಳ್ಳವರು. ವಾರವೆಲ್ಲ ಬರ್ತೀನಿ ನಂಗೆ ಬಿಟ್ಬಿಟ್ಟು ಹೋಗಿ ಅವಳನ್ನ ಆಶೀರ್ವಾದ ಮಾಡರಲ್ಲ ದೇವರು ಪಕ್ಷಪಾತಿ, ದೇವರು ಸರಿ ಇಲ್ಲ, ಈ ರೀತಿ ಗುಣಗುಟ್ಟುವಂತಹ ಸ್ವಭಾವ. ಇಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾರೆ, ಜನ ಕೊಂಡಾಡರಂತ ದೇವ್ರನ್ನ, ಮನುಷ್ಯನಿಗೆ ಇಂಥ ಅಧಿಕಾರ ಕೊಟ್ಟಿದ್ದಾರಲ್ಲ ಅಂಥೇಳಿ. ಆದರೆ ಇನ್ನೊಂದು ಗುಂಪಿನ ಜನ ಇದ್ದಾರೆ. ಇದೇ ಯೋಹಾನ ಬರೆಸುವ ವಾರ್ತೆಗೆ ಬನ್ನಿರಿ. ಮೂರನೇ ಅಧ್ಯಾಯ, ಯೋಹಾನ ಬರೆಸುವಂಥ 3ನೇ ಅಧ್ಯಾಯ. ಇಲ್ಲೂ ಕೂಡ ಹೊಗಳುವಂಥದ್ದನ್ನು ನೋಡ್ರಿ. 3ನೇ ಅಧ್ಯಾಯ 26ನೇ ವಚನ, 26 ಮತ್ತು 27ನೇ ವಚನ. ಯೋಹಾನ 3, 26, 27. ಸಾಕು. ಈಗ ಸ್ನಾನಿಕನಾದ ಯೋಹಾನ ಗುರು, ಯೇಸು ಸ್ವಾಮಿ ಶಿಷ್ಯನಿಗೆ ಜನ ಕಾಣಿಸ್ಕೊಂಡ್ರು. ಹೌದಾ? ದೀಕ್ಷಾ ಸ್ನಾನ ಕೊಟ್ಟವನು ಗುರುನ, ತೆಗೆದುಕೊಂಡವನು ಗುರುನ? ಕೊಟ್ಟವ್ರು ಗುರು. ಸ್ನಾನಿಕನಾದ ಯೋಹಾನ ಯಾರು ದೀಕ್ಷಾ ಸ್ನಾನ ಕೊಟ್ಟಿದ್ದು? ಯೇಸು ಸ್ವಾಮಿಗೆ. ಇವತ್ತಿನ ಬಗ್ಗೆ ಒಂದು ಪ್ರವಾದನೆ ಹೇಳಿದ್ರು ಸ್ನಾನಿಕನಾದ ಯೋಹಾನ. ಯೇಸು ಸ್ವಾಮಿ ಸಮಯ ಮುಗೀತು, ಸ್ನಾನಿಕನಾದ ಯೋಹಾನ ದೂರ ಆದರು, ಕೆಲವು ವರ್ಷಗಳಾಯಿತು. ಇನ್ನೊಂದು ಕಡೆ ಒಂದು ಗುಂಪನ್ನು ಕರ್ಕೊಂಡು ಶಿಷ್ಯರ ಸಂಗಡ ಜನರಿಗೆ ದೀಕ್ಷಾ ಸ್ನಾನ ಕೊಡಿಸ್ತಿದ್ರ ಹೇಳಿ ನೋಡೋಣ. ಬೈಬಲ್ ಓದಿರೋದು ಕೊಡಿಸ್ತಿದ್ರು. ಈಗ ಸ್ನಾನಿಕನಾದ ಯೋಹಾನ ಶಿಷ್ಯರು ದೂರದಲ್ಲಿ ನೋಡಿದ್ರು, ಯೇಸು ಸ್ವಾಮಿ ನಿಂತಿರೋದನ್ನ, ಅಲ್ಲಿ ದೀಕ್ಷಾ ಸ್ನಾನ ಕಾರ್ಯಕ್ರಮ ನಡೆಯೋದನ್ನ ಶಿಷ್ಯರು ನೋಡ್ಬಿಟ್ಟು ಯೋಹಾನ ಹತ್ರಕ್ಕೂ ಆದರು. ಯೋಹಾನ ಹತ್ರಕ್ಕೆ ಹೋಗ್ಬಿಟ್ಟು ಏನು ಹೇಳ್ತಿದ್ದಾರೆ, ಸ್ವಾಮಿ ನಿನ್ನ ಹತ್ರ ದೀಕ್ಷಾ ಸ್ನಾನ ತಗೊಂಡಲ್ಲ, ಅವನು ಅಲ್ಲಿ ಅನೇಕರ ದೀಕ್ಷಾ ಸ್ನಾನ ಕೊಡಿಸ್ತಿದ್ದಾನೆ ಅಂತ ಹೇಳಿದ ತಕ್ಷಣ ಸ್ನಾನಿಕನಾದ ಯೋಹಾನ ಏನು ಯೋಚನೆ ಮಾಡಬೇಕಿತ್ತು? ನಮ್ಮಾಗಿದ್ರೆ ಅವನು ಬಂದು ನನ್ನ ಹತ್ರ ಕರ್ಕೊಂಬಂದು ನನ್ನ ಹತ್ರ ದೀಕ್ಷಾ ಸ್ನಾನ ಕೊಡಿಸ್ಬೇಕಿತ್ತು. ಅವನೇ ಕೊಡ್ತಿದ್ದ. ಇಲ್ಲಿ ಯೋಹಾನ ಶಿಷ್ಯರ ಬಗ್ಗೆ ಯೋಚನೆ ಮಾಡಿ ಕಂಡದ್ದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇಳ್ತಾ ಇದ್ದಾನೆ. ಇಂಥ ಶಿಷ್ಯರು ನಮ್ಮಲ್ಲಿದ್ದಾರೆ. ಕಂಡದ್ದನ್ನ ಕಂಡಾಗೆ ಹೇಳಲ್ಲ, ಸ್ವಲ್ಪ ಸೇರಿಸಿ. ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಕೊಡ್ತಿರಲ್ಲ, ಅವ್ರು ಶಿಷ್ಯರು ಕೊಡ್ತಾ ಇದ್ರು. ಆದರೆ ಅವನು ಹೇಳಿದ್ದೇನು? ಯೇಸು ಸ್ವಾಮಿಯಲ್ಲಿ ದೀಕ್ಷಾ ಸ್ನಾನ ಕೊಡಿಸಿದ್ದಾನೆ ಅಂತ. ಈಗ ಸ್ನಾನಿಕನಾದ ಯೋಹಾನ ವಿಷಯ ಗೊತ್ತಾಯಿತು. ಅವನು ಎಂತ ಮಾತಾಡ್ತಾನೆ? ಮುಂದಿನ ವಚನ ಹೋದ್ರಿ, 27ನೇ ವಚನ. ಸಾಕು. ಅವನೇನು ಹೇಳ್ದ? ಪರಲೋಕದಿಂದ ಬಂದಿದ್ದನ್ನೇ ಒಬ್ಬ ಮನುಷ್ಯ ಹೊಂದ್ಕೋಬೇಕೆ ಹೊರತು ಅದಕ್ಕೆ ಹೆಚ್ಚಿನ ಏನು ಹೊಂದ್ಕೊಳ್ಳೋಕೆ ಸಾಧ್ಯ? ಇವತ್ತು ಎಜುಕೇಟೆಡ್ ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ವಿದ್ಯಾವಂತನು, ಡಬಲ್ ಡಿಗ್ರಿ, MA ಮೀನ್ಸ್ PhD ಮಾಡುವಂಥ ವ್ಯಕ್ತಿ SSLC ಫೇಲ್ ಆಗಿರ್ತಕ್ಕಂಥವನ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ಏನಾಗಬಹುದು? ನಾವು ಅಂದ್ಕೋಬೇಕು ಅವನು ದೇವರಿಂದ ಅದನ್ನು ಹೊಂದ್ಕೊಂಡಿದ್ದಾನೆ, ಇವನು ದೇವರಿಂದ ಇದನ್ನು ಹೊಂದ್ಕೊಂಡಿದ್ದಾನೆ ಅಷ್ಟೇ. ನಾನೇ ಅವ್ರ ಕೈಗಳ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡೋದು ತಪ್ಪಾದಂಥ ಗ್ರಹಿಕೆ, ಹೊಟ್ಟೆ ಕಿಚ್ಚಿಂದ ಬರುವಂಥ ಮಾತು. ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ಅವ್ರು ದೀಕ್ಷಾ ಸ್ನಾನ ಮಾಡಿಸ್ತಿರಲಿಲ್ಲ, ತಪ್ಪಾದ ವಿಷಯ ಹೋಗಿದೆ. ಯಾರಿಗೆ? ಯೋಹಾನನಿಗೆ. ಆದರೆ ಈ ರೀತಿ ನಾವು ಯೋಚನೆ ಮಾಡ್ತೀವ? ದೇವರು ಬಿಡೋರು ಕೊಟ್ಟಿರೋ ನಡೀಲಿ ಬಿಡು, ನಾನು ಕಾರ್ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ.
ನಾನು ಮಹೇಶ್ವರ ಮನೆ ಒಳಗಡೆ ಮನೆ ಮುಂದಕ್ಕೆ ಹೋದೆ, ಗೇಟ್ ಹತ್ರಕ್ಕೆ ಹೋದೆ, 2 ಕಾರ್ ನಿಂತದ. ಸುಳ್ಳು ಹೇಳ್ತೀನಿ, ನಿಜ ಹೇಳ್ತೀನಿ, 2 ಕಾರ್ ನಿಂತದೆ. ಈಗ ಒಂದಾಗಿ ಹೋಗದ ಸಂತೋಷ. ಈಗ ನನಗೇನು ಅನ್ನಿಸ್ತು, ನೋಡು ಮಾತೆತ್ತು ನಂಗೆ ಪ್ರೇಯರ್ ಮಾಡ್ತಾರೆ, ನಂಗೊಂಚೂರು 1-2 ಲಕ್ಷ ನಂಗೆ ಕೊಟ್ಟಿದ್ರೆ ನಾಟಕತ್ತನಿಲ್ವಾ ಅನ್ನಿಸ್ಬೇಕಿತ್ತು ನನಗೆ. ಹೌದಾ? ಅನಿಸುತ್ತಾ ಇಲ್ವಾ? ಆದರೆ ವಿಷಯ ತಿಳ್ಕೊಂಡೇನು ಅಂದರೆ ಪಕ್ಕದ ಮನೆ ನಿಲ್ಲಿಸ್ಬಿಟ್ಟು ಹೋಗಿದೆ ಕಾರು. ಇದಕ್ಕೆ ನಾವು ಹೊಟ್ಟೆ ಕಿಚ್ಬಿಟ್ಟು ನಾನೇನು ಸಂಕಟ ಅನುಭವಿಸ್ಲಿ? ಹಲ್ಲೆಲೂಯಾ. ಮೇಲ್ನೋಟಕ್ಕೆ ಏನು ಕಾಣ್ತೀವೋ ಅದನ್ನು ತೀರ್ಪು ಮಾಡುವಂಥ ಸ್ವಭಾವ ಹೊಟ್ಟೆ ಕಿಚ್ಚುಳ್ಳಂತ. ಮೇಲ್ನೋಟಕ್ಕೆ ಏನು ನೋಡ್ತೀವೋ ಅದಕ್ಕೆ ತಕ್ಷಣ ತೀರ್ಪು ಮಾಡ್ತೀವಿ. ಅದು ಹೊಟ್ಟೆ ಕಿಚ್ಚುಳ್ಳವರು ಸ್ನಾನಿಕನಾದ ಯೋಹಾನ ಶಿಷ್ಯರು. ಅದು ಸ್ನಾನಿಕನಾದ ಯೋಹಾನ ಅಂತಾನೆ ದೇವ್ರು ಏನು ಕೊಟ್ಟಿರೋ ಅವ್ರು ಅಂದ್ಕೊಂಡಿದ್ದಾರೆ ಬಿಡು. ಏನೋ ಹೇಳ್ತಾರಲ್ಲ, ಪಾಲಿಗೆ ಬಂದಿದ್ದು ಅವರು ಪಾಲ್ಗೆ ಅದು ಬಂತು, ನನ್ನ ಪಾಲ್ಗೆ ಇದು ಬಂದದ್ದು ಅಷ್ಟೇ. ಅವ್ರ ಪಾಲಿಗೆ ಬಿದ್ದು ಹೇಳ್ತಿಲ್ಲ, ಪಕ್ಕದಲ್ಲೇ ಚೆನ್ನಾಗಿದ್ದು ನನ್ನೆಲೆ ಚೆನ್ನಾಗಿದ್ದಿರೋದೇ ನನ್ನ ಸಮಸ್ಯೆ. ಚೆನ್ನಾಗಿ ಓದಿ ಬರೋದು ಎಕ್ಸಾಮ್ ಬರೋದಂತ ನನಗೆ 80%, ಕಾಪಿ ಹೊಡೆದು ಬರೋದವ್ರಿಗೆ 98%. ಸಹಿಸ್ಕೊತೀವ ನಾವು? ಈ ನೆಕ್ಸ್ಟ್ ಏನು ಮಾಡ್ತೀವಿ ಗೊತ್ತಾ? ನೆಕ್ಸ್ಟ್ ನಾ ಕಾಪಿ ಹೊಡೆಗೆ ಹೋಗ್ತೀನಿ, ಡಿಬರ್ ಆಗೋಯ್ತೀನಿ. ಈಗ 80 ಬರಲ್ಲ, ಫೈಲ್. ಇದೇ ಹೊಟ್ಟೆ ಕಿಚ್ಚು ಮಾಡಿಸೋದಕ್ಕೆ ಪ್ರಯತ್ನ ಮಾಡುವ ಕೆಲಸ. ಹೊಟ್ಟೆ ಕಿಚ್ಚೋದು ನನ್ನ ದಯವಿಟ್ಟು ನನ್ನ ಬಿಟ್ಟಾಕ್ರಿ. ಮತ್ತೆ ಹೇಳ್ತೀನಿ, ಯಾರೆಲ್ಲ ಸಂಧಾನ ಆಗಕ್ಕಾಗಿಲ್ಲ ಇನ್ಮೇಲೆ ಆಯ್ತೀನಿ ಅಂದರು, ನಿಮ್ಮಲ್ಲಿ ಹೊಟ್ಟೆ ಕಿಚ್ಚು ತೆಗೆದಾಕಿ ಖಂಡಿತ ನೀವು ಸಂಧಾನ ಆಗ್ಬಿಡ್ತೀವಿ. ಆಮೇಲೆ ಕರ್ತನಿಗೆ ಸ್ತೋತ್ರ. ಅನೇಕರು ಆ ತವಕದಲ್ಲಿದ್ದೀರಿ, ಅದಕ್ಕಾಗಿ ದೇವರ ಮಹಿಮೆ ಉಂಟಾಗಲಿ. ಇನ್ನೊಂದು ಗುಂಪಿನವ್ರ ಬಗ್ಗೆ ನಾನು ಹೇಳಿದ್ನಲ್ಲ, ಟೈಮ್ ಕೊಡ್ರಿ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ, 12ನೇ ಅಧ್ಯಾಯ ಅದರ 44, 13ನೇ ಅಧ್ಯಾಯ, 13ನೇ ಅಧ್ಯಾಯ ಅದರ 44ನೇ ವಚನ ಓದೋಣ. ಮುಂದಿನ ಸಬ್ಬತ್ ದಿನದಲ್ಲಿ ಸ್ವಲ್ಪ ಕಡಿಮೆ ಊರೆಲ್ಲ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಕೂಡಿ ಬಂತು. ಆದರೆ ಜನರು ಗುಂಪು ಗುಂಪಾಗಿ ಬರುವುದನ್ನು ನೋಡಿ ಯೆಹೂದ್ಯರು ಮತಾಭಿಮಾನದಿಂದ ತುಂಬಿದವರಾಗಿ ಪೌಲನು ಹೇಳಿದ ಮಾತುಗಳಿಗೆ ಎದುರು ಚಂದಿಸಿದ್ರು. ಸಾಕು, ಅವನ ದೂಷಣೆ ಮಾಡದಂತೆ. ಮೇಲಿನ 42ನೇ ವಚನದಿಂದ ಓದಿದ್ರೆ ಪೌಲ ಬಾರ್ನಬರು ಸಭೆಯಲ್ಲಿ ಬಂದು ಮಾತಾಡ್ತಿದ್ದಾರೆ. ಜನ ಎಲ್ಲ ಅವನ್ನ ಹೊಗಳ್ಬಿಟ್ರು. ವಾ ಸೂಪರ್, ದೇವರು ಎಷ್ಟು ಮಟ್ಟಿಗೆ ಅವರು ಕಾರ್ಯ ಮಾಡ್ತಿದ್ದಾರೆ ಅಂತೇಳಿ ಅನೇಕರು ಅವನ್ನ ಅಂಗೀಕರಿಸಿದ್ರು, ರಕ್ಷಣೆ ಹೊಂದ್ಬಿಟ್ರು. ಇದನ್ನು ನೋಡಿದಂತ ಕೇಳಿಸ್ಕೊಂಡಂತ ಅನೇಕರು ಗುಂಪು ಗುಂಪಾಗಿ ಪೌಲ ಬಾರ್ನಬರ ಬರೋದನ್ನ ಯಹೂದಿಗಳು ನೋಡ್ಬಿಟ್ರು. ಈಗ ಅವರೇನು ಮಾಡ್ತಿದ್ದಾರೆ, ಪೌಲ ಬಾರ್ನಬರ ಬಗ್ಗೆ ದೂಷಣೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಇದು 2 ಗುಂಪು ನೋಡಿ. ಸ್ನಾನಿಕರಾದ ಯೋಹಾನನಿಗೂ ಅಥವಾ ಯೇಸು ಸ್ವಾಮಿಯನ್ನು ಕಂಡಂಥ ಜನರು ಇಂಥ ಅಧಿಕಾರ ದೇವರು ಕೊಟ್ಟಿದ್ದಾರಲ್ಲ, ದೇವರೇ ನಿಮ್ಗೆ ಸ್ತೋತ್ರ ಅಂದರು. ಆದರೆ ಈ ಜನ ಪೌಲ ಬಾರ್ನಬರ ಉಪಯೋಗವಾಗುವುದನ್ನು ನೋಡಿ ಸಹಿಸಲಿಕ್ಕಾಗದೆ ಅವರ ಮೇಲೆ ದೂಷಣೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನನ್ನಲ್ಲಿ ಇಂಥ ಸ್ವಭಾವಗಳಿತ್ತು, ಗಮನಿಸ್ರಿ. ಒಬ್ಬರ ಅಭಿವೃದ್ಧಿನ ನೋಡಿದ್ರೆ ಸಹಿಸಕ್ಕಾಗ್ತಿರ್ಲಿಲ್ಲ. ನಮ್ಮೆಲ್ಲರೂ ಅಂತ ಸ್ವಭಾವ ಇದೆ. ಆದರೆ ದೇವರ ವಾಕ್ಯ ನನ್ನನ್ನು ಮಾರ್ಪಡಿಸಿ ಎಂಥವರ ನೋಡಿಯೂ ನಾನು ಸಂತೋಷ ಪಡುವ ಹಾಗೆ ದೇವರು ನನ್ನನ್ನು ಇಟ್ಟಿದ್ದಾನೆ. ನಾನೆಲ್ಲರೂ ಮಾತು ಹೇಳಬೇಕು. ನನ್ನ ಗ್ರಾಮದಲ್ಲಿ ಎಲ್ಲರೂ ಆಶೀರ್ವಾದಪಟ್ಟಿದ್ದಾರೆ ಪಾಸ್ಟ್ರೇ. ಅವರು ನಿಜವಾಗ್ಲೂ ಇನ್ನೂ ಚೆನ್ನಾಗಿರಬೇಕು ಅಂತ ಆಶೀರ್ವಾದ ಬಯಸಿದ್ರೆ ನೀವು ಯಾವಾಗಲೂ ನಿಮ್ಮ ಆಶೀರ್ವಾದ ಅಂತ ನಿಮ್ಮನ್ನು ಹುಡುಕೊಂಡು ಬಂದು ನಿಮ್ಮನ್ನು ತುಂಬಿಸುವಂಥದ್ದಾಗಿರ್ತದೆ. ಆ ಮನಸ್ಸನ್ನು ನಾವು ತಗೊಂಡ್ಬೇಡ. ನಿಮ್ಗೆ ಅನ್ಯಾಯ ಮಾಡಿದವರು ಹೆಂಗಿರ್ಬೇಕು ಹೇಳಿ? ಎಲ್ಲರೂ ಹೇಳ್ರಿ, ಯಾರು? ನನಗೆ ಅನ್ಯಾಯ ಮಾಡಿದವರು ಚೆನ್ನಾಗಿರಬೇಕು. ಇದು ನೆಕ್ಸ್ಟು ಸಾಧಿಕಾಂತ ಯೋಹಾನ ಹೇಳ್ತಾರೆ ಗೊತ್ತಾ, ಮುಂದಿನ ಲೈನಲ್ಲಿ ಆತನು ಹೆಚ್ಚಾಗಬೇಕು, ನಾನು ಕಡಿಮೆ ಆಗಬೇಕು. ಈ ಮನೋಭಾವ ನಮಗಿದ್ರೆ ಯಾರ ಮೇಲೆ ಹೊಟ್ಟೆಗೆ ಪಡಲಿಕ್ಕೆ ನಮಗೆ ಮನಸ್ಸಾಗ್ತದೆ? ಇವತ್ತು ಸ್ಟೇಜಲ್ಲಿ ನಾನಿದ್ದೀನಿ, ನಾನೊಬ್ಬ ಸಮಪಾಲಕ. ಆದರೆ ನೀವೆಲ್ಲ ದುಡಿತಿದ್ದೀರಿ. ನನ್ನ ಆಸೆ ಏನು ಗೊತ್ತಾ? ನೀವೆಲ್ಲರೂ ನನಗಿಂತ ಹೆಚ್ಚು ಚೆನ್ನಾಗಿರಬೇಕು. ಆಗಿರುವಾಗಲೇ ನಾನು ಸಮೃದ್ಧಿಯಾಗಿರೋಕ್ಕೆ ಸಾಧ್ಯ. ನೀವು ಒಬ್ಬೊಬ್ಬರಿಗೆ ಬಯಸ್ರಿ, ನನ್ನ ಬಿಟ್ಟರೆ ನನ್ನ ಸಭೆಯಲ್ಲಿ ಎಲ್ಲರೂ ನನಗಿಂತ ಹೆಚ್ಚಾಗಿರಬೇಕು. ಮತ್ತೊಬ್ಬರನ್ನ ಎತ್ತಲಿಕ್ಕೆ ಹೋದಾಗ ಮಾತ್ರವೇ ನಾವು ಬಗ್ಗಬೇಕಾಗ್ತದೆ. ಆ ರೀತಿ ನಾವು ತಗ್ಗಿಸ್ಕೋಣ. ಆಗ ಮಾತ್ರವೇ ಮತ್ತೊಬ್ಬರ ಮೇಲೆ ಬರಲಿಕ್ಕೆ ನಾವು ಬಗ್ಗಬೇಕು. ಹಾಗೆ ಮತ್ತೊಬ್ಬರ ಆಶೀರ್ವಾದ ಯಾರು ಕಾರಣ ಗೊತ್ತಾ? ನಾವುಗಳೇ ಆಗ್ತೀವಿ. ಹೊಟ್ಟೆ ಕಿಚ್ಚನ್ನು ಬಿಡ್ರಿ, ಇಂಥ ಶ್ರೇಷ್ಠವಾದ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ತೀವಿ. ಸತ್ಯವೇ ಹೇಳುವಂಥ ರೀತಿ ನಾವೆಲ್ಲ ಒಂದೇ ದೇಹಕ್ಕೆ ಸೇರಿದ ಅಂಗಗಳು. ಸ್ಟ್ರೋಕ್ ಆದವ್ರನ್ನ ಗಮನಿಸ್ರಿ. ಸ್ಟ್ರೋಕ್ ಆದವ್ರು ನಮ್ಮದು ಇದ್ದಾರೆ. ಎಡಗೈ ಬರ್ತಾ ಇಲ್ಲ, ಹೌದಾ? ಸ್ಟ್ರೋಕ್ ಆದವ್ರಿಗೆ ಎಡಗೈ ಬರಲ್ಲ. ಈ ಬಲಗೈ ಏನು ಯೋಚನೆ ಮಾಡಬೇಕು? ಹಂಗೆ ಆಗಬಾರ್ಕೆ ಅಂದದ. ಯಾವಾಗಲೂ ಎಡಗೈ ತಗತ್ತಿದ್ದ. ಈಗ ಎಡಚರ್ಗೆ ಒಂದು ವೇಳೆ ಎಡಚರ್ಗೆ ಆಗ್ಬಿಟ್ರೆ, ಎಡಚರ್ಗೆ ಗೊತ್ತಲ್ವ? ಲೆಫ್ಟ್ ಹ್ಯಾಂಡ್ಗೆ ಸ್ಟ್ರೋಕ್ ಆಯಿತು. ಬಲಗೈ ಏನು ಅನ್ಕೋಬೇಕು? ಇಷ್ಟು ವರ್ಷ ಎಡಗೈನೇ ಯೂಸ್ ಮಾಡ್ತಿದ್ದೆ ನೀನು, ಈಗ ನಾನು ಯೂಸ್ ಆಗಲ್ಲ ನಿಮಗೆ ಅಂತ ಬಲಗೈ ಹೇಳುತ್ತಾ
ಯಾವಾಗಲೂ ಈ ಕೈ ಹೋಗಿ ಇದನ್ನು ಎತ್ತುಕೊಡುತ್ತೆ. ಒಬ್ಬ ಸಭೆ, ದೇವಜನರು, ಕ್ರಿಸ್ತನ ದೇಹಕ್ಕೆ ಸೇರಿದವರು ನಮಗೆ ಅಂತ ಅನಿಸಿದ್ರೆ, ಒಂದು ಕೈ ಮೇಲೆ ಹೋಗ್ತಿದೆ ಅಂದರೆ, ಒಂದು ಅಂಗ ಚೆನ್ನಾಗಿ ಬೆಳೀತಿದೆ ಅಂದರೆ, ಮತ್ತೊಂದು ಅಂಗವಾಗಿದ್ದ ನೀನು ಅದನ್ನು ಎಂಕರೇಜ್ ಮಾಡಬೇಕು, ಸಂತೋಷ ಪಡಬೇಕು. ನಾನೊಂದು ಪ್ರಸಂಗ ಮಾಡಿದ್ದೀನಿ, ಸಭೆಯಲ್ಲಿ ಒಬ್ಬ ವ್ಯಕ್ತಿ ಬಂದರೆ ನಾವು ಹಬ್ಬ ಆಚರಿಸಬೇಕು ಅಂತ. ನಮ್ಮ ಸಭೆಯಲ್ಲಿ ಒಬ್ಬ ಅಭಿವೃದ್ಧಿ ಹೊಂದಿದ್ರೆ ನಾವು ಹಬ್ಬ ಆಚರಿಸಬೇಕು. ಆಮೇಲೆ ಪ್ರತಿಯೊಬ್ಬೊಬ್ಬರ ಆತ್ಮಿಕತೆ ವೃದ್ಧಿ ಆಗುತ್ತೆ. ಆವಾಗ ನಾವು ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡಿದ್ದೀವಿ ಅನ್ನೋದು ಅನೇಕರು ಗೋಚರಪಟ್ಟುಬಿಡ್ತಾರೆ. ಆಮೇಲೆ ನಾನು ಮಾತಾಡಬೇಕಾದ್ರೆ ಇನ್ನೂ ಅನೇಕ ಹೋಲಿಕೆಗಳು, ತುಂಬ ವಿಷಯಗಳಿದೆ. ಆದರೆ ನನಗೆ ಸಮಯ ಮುಗಿದ್ರಿಂದ ನಾನು ಇಷ್ಟಕ್ಕೆ ಮುಗಿಸ್ತೀನಿ. ದಯಮಾಡಿ ನಮ್ಮಲ್ಲಿ ಹೊಟ್ಟೆ ಕಿಚ್ಚನ್ನು ಬಿಟ್ಟು ಅನ್ಯೋನ್ಯವಾಗಿ ಜೀವಿಸಲಿಕ್ಕೆ ನಾನು ಇಷ್ಟಪಡೋಣ. ಆಮೇಲೆ ಕರ್ತನ ವಾಕ್ಯದ ಮೂಲಕ ನಮ್ಮೆಲ್ಲರೂ ಆಶೀರ್ವಾದ ಮಾಡಿ. ಆಮೇಲೆ ಎದ್ದು ನಿಂತ್ಕೊಂಡು